ತೈತ್ರೇಯ ಉಪನಿಷತ್ತಿನ 3ನೇ ಪ್ರಕರಣದ 36ನೇ ಕಾರಿಕೆಯನ್ನು ನೋಡಿದ್ವಿ. 37ನೇ ಕಾರಿಕೆಯನ್ನ ಓದಿಬಿಟ್ಟಿದ್ವಿ ನಾವು. ತೈತರಿಯ ಅಲ್ಲ ಜರ ಇದು ಮಾಂಡಕ್ಯ ಸರಿ. ತೈತರೇಯ ಅಂದ್ರಿ ನಾ. ತೈತರಿಯ ಅಂದ್ರಿ ನೀವು. ಮಾಂಡಕ್ಯ ಉಪನಿಷತ್ತಿನ 36ನೇ ಕಾರಿಕೆ ನೋಡಿ 37 ಓದಿ ಬಿಟ್ಟಿದ್ವಿ ಸರಿ. 37 ನಿನ್ನೆ ಪ್ರಾರಂಭ ಓದಿ ಬಿಟ್ಟಿದ್ರಪ್ಪ ಅವ್ರ. ಓದಿ ಬಿಟ್ಟಿದ್ವಿ, ಅದು ಹೇಳ್ಬೇಕು ಈಗ. 38 38 ಅಂದ್ರೆ 37 38ರಪ್ಪ ಅವ್ರ. 38 ಸರಿ. 38 ಗ್ರಹೋ ನ ತತ್ರ ನೋತ್ಸರ್ಗಶ್ಚಿಂತಾ ಯತ್ರ ನ ವಿದ್ಯತೆ ಆತ್ಮ ಸಂಸ್ಥಂ ತದಾ ಜ್ಞಾನಂ ಅಜಾತಿ ಸಮತಾಂ ಗತಂ. ಹೌದಲ್ರಿ? ಇದೇನ್ರಿ ಮಂತ್ರ? ಏನೋ ಇಟ್ಟಿಲ್ಲ, ನಿನ್ನೆ ನಾನು ಒಂದು ಬುಕ್ ಇಟ್ಟಿಲ್ಲ, ಅಲ್ಲಿ ಏನೂ ಇಟ್ಟಿಲ್ಲ. ಹೌದು ಗುರುಗಳೇ, ಅದೇ ಗುರುಗಳೇ. ಸರಿ 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 ಆಯ್ತು. 38ರಪ್ಪ ಅವ್ರ. 38. ಈಗ ಓದಿದ ಶ್ಲೋಕ ಇದ್ರ ಅರ್ಥ ಹೇಳ್ತೇನೆ ನೋಡ್ರಿ. 38ರದ್ದು ಅರ್ಥ. ನ ಗ್ರಹ ನ ಅಗ್ರಹ ಉತ್ಸರ್ಗ. ಗ್ರಹ ಅಂತಂದ್ರ ಒಪ್ಪಿಕೊಳ್ಳೋದು. ಉತ್ಸರ್ಗ ಅಂದ್ರ ನೀತಿಗಳಿದು. ಅಧ್ಯಾರೋಪವಾಗಲಿ ಅಪವಾದ ಆಗಲಿ, ಅದಕ್ಕೆ ಅವರು ಅಪವಾದ ಅಧ್ಯಾರೋಪ ಅಂದಾರ. ಇವು ಎರಡೂ is there in that self. Neither the acceptance nor rejection is there in the self. ಅಂದ್ರೆ ಆ ಬ್ರಹ್ಮನಲ್ಲಿ ಗ್ರಹನೂ ಇಲ್ಲ, ಉತ್ಸರ್ಗನೂ ಇಲ್ಲ. ಅಂದ್ರೆ ಅಲ್ಲಿ ಹಿಡ್ಕೊಳಕ್ನು ಏನು ನಾಮರೂಪ ಇಲ್ಲ, ಬಿಡಾಕ್ನು ಏನು ನಾಮರೂಪ ಇಲ್ಲ. ಅದು ಹೆಂಗದಂದ್ರೆ ನಾಮರೂಪ ರಹಿತವಾದಂಥದ್ದು ಸಮನಾಗಿ ಅದ. ಅದು ಸಮತ್ವಂ ಬ್ರಹ್ಮ ಇತಿ ಉಚ್ಯತೆ, ಹಂಗದ ಅಂತ. ನೈದರ್ acceptance nor rejection is there in the self. ಅಲ್ಲಿ ಗ್ರಹಣನೂ ಇಲ್ಲ, ಅಗ್ರಹಣನೂ ಇಲ್ಲ ಬ್ರಹ್ಮದಲ್ಲಿ. ದೇರ್ ಇಸ್ ನೋ ಥಾಟ್ಸ್, ಚಿಂತಾ. ಆ ಬ್ರಹ್ಮದಲ್ಲಿ ಚಿಂತೆನೂ ಇಲ್ಲ. ತದಾ ಜ್ಞಾನಂ ಆತ್ಮ ಸಂಸ್ಥಂ. ದೆನ್ ದ ನಾಲೆಜ್ ಬಿಕಮ್ಸ್ ಎಸ್ಟಾಬ್ಲಿಷ್ಡ್ ಇನ್ ಸೆಲ್ಫ್, which is birthless and which is uniform. ಸಮತಾಂ ಗತಂ. ಬ್ರಹ್ಮ ಆ ಸಮನಾಗಿರುವಂತಹ ಅಜಾತೀಯ ಮತ್ತು ಸಮತೆಯನ್ನು ಹೊಂದಿದಂತಹ ಬ್ರಹ್ಮದಲ್ಲಿ ಅಲ್ಲಿ ಏನದ, ಬ್ರಹ್ಮನ್ ಬಿಟ್ಟು ಮತ್ತೊಂದು ಏನು ಇಲ್ಲ. ಅಲ್ಲಿ ಯಾವ ವಿಚಾರನೂ ಇಲ್ಲ, ಅಲ್ಲಿ ಗ್ರಹಣನೂ ಇಲ್ಲ, ಅಲ್ಲಿ ಅಗ್ರಹಣನೂ ಇಲ್ಲ. ಹಿಡಿಬೇಕು ಅನ್ನುವುದು ಇಲ್ಲ, ಬಿಡಬೇಕು ಅನ್ನೋದು ಇಲ್ಲ, ಅಲ್ಲಿ ಯಾವ ವಿಚಾರನೂ ಇಲ್ಲ. ಅದು ಏನು ಯಾವಾಗ ಅದರಲ್ಲಿ ನೆಲೆಯಾಗಿ ನಿಲ್ತಾನ ಮನುಷ್ಯ, ಅವ ಮನಸ್ಸು ಅನ್ನೋದು ಅಮನಸ್ಸಾಗ್ತದ. ಅದು ಬ್ರಹ್ಮ ಹೆಂಗದ, ಅದು ಅಜಾತಿ ಅದ, ಅದು ಹುಟ್ಟಿಲ್ಲದದ. ಅದು ಹೆಂಗದ ಮತ್ತಂದ್ರ ಅದು ಸಮತಾಂ ಗತಂ, ಅಂದ್ರೆ ಸಮತೆಯನ್ನು ಹೊಂದಿದೆ ಅಂತ ಹೇಳಾಗುತ್ತೆ. ಆ ಬ್ರಹ್ಮದಲ್ಲಿ ಗ್ರಹ ಅಂದ್ರೆ ಗ್ರಹಿಸುವುದೂ ಇಲ್ಲ, ತೆಗೆದುಕೊಳ್ಳುವುದೂ ಇಲ್ಲ, ಕೊಡುವುದೂ ಇಲ್ಲ. ಉತ್ಸರ್ಗ ಅಂದ್ರೆ ಬಿಡುವುದೂ ಇಲ್ಲ, ಎರಡೂ ಇಲ್ಲ ಅಂತ ಅರ್ಥ. ಅದನ್ನ ಅಪ್ಪವ್ರು ಏನ್ ಹೇಳ್ತಾರ ನೋಡಿ, ಮಾಂಡುಕ್ಯದಾಗ ಪರಮಾರ್ಥನಂದ ಗುರುಗಳು ಏನ್ ಹೇಳ್ತಾರ ನೋಡಿ. ನೈದರ್ ಎಕ್ಸೆಪ್ಷನ್ ನಾರ್ ರಿಜೆಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಆತ್ಮ ವೇರ್ ಥಾಟ್ ಡಸ್ ನಾಟ್ ಎಕ್ಸಿಸ್ಟ್. ಆ ಅಮನಿ ಭಾವದಲ್ಲಿ ವಿಚಾರವೇ ಇಲ್ಲ ನೋಡ್ರಿ. ಅಮನಿ ಭಾವದಲ್ಲಿ ವಿಚಾರವೇ ಇಲ್ಲ. ಅದು ನಿಧಿಧ್ಯಾಸನ ಪರಿಪಕ್ವ ಅಂತಃಕರಣದಲ್ಲಿ ವಿಚಾರ ಇರುವುದಿಲ್ಲ.
ದೆನ್ ನಾಲೆಜ್ ಬಿಕಮ್ಸ್ ಎಸ್ಟಾಬ್ಲಿಷ್ಡ್ ಇನ್ ಆತ್ಮ. ಯಾವಾಗ ಆತ್ಮನಲ್ಲಿ ನೆಲೆಯಾಗಿ ನಿಲ್ತಾನ ಸಾಧಕ, ಹೋಗಿ ಸಿದ್ಧ ಆಗ್ತಾನ, ಮೋಕ್ಷ ಅಂಗೈಯೊಳಗೆ ನಲ್ಲಿಕಾಯಿಗೆ ಅವನು ಯಾವಾಗ ತೋರ್ತದ, ಅವಾಗ ಅವನ ಮನಸ್ಸಾಗಿ ಉಳಿಯುವುದಿಲ್ಲ, ಅದು ಆತ್ಮನೇ ಆಗಿ ಉಳಿತದ. ಇಟ್ ಈಸ್ ಯೂನಿಫಾರ್ಮ್, ಇಟ್ ಈಸ್ ಅನ್ಬಾರ್ನ್. ಅದು ಅಜಾತಿ ಐತಿ, ಅದು ಸಮ ಐತಿ, ವಿಷಮ ಇಲ್ಲ ಅಂತಲ್ಲೇ, ಹೆಚ್ಚು ಕಡಿಮೆ ಅನ್ನೋದಿಲ್ಲ. ಹೆಂಗ ನಮ್ಮ ಸುಷುಪ್ತಿ ಅವಸ್ಥೆಯೊಳಗ ಸಮ ಐತಿ ಸ್ಥಿತಿ, ಹಂಗ ಸಮ ಇರ್ತದ, ಆನಂದದಿಂದ ಇರ್ತದ ನೋಡ್ರಿ. ಅದಕ್ಕ ಮೋಕ್ಷ ಅಂತ. ಅಲ್ಲಿ ಏನು ಪಡ್ಕೋಬೇಕನ್ನೋದು ಇಲ್ಲ, ಏನು ಕಳ್ಕೋಬೇಕನ್ನೋದು ಇಲ್ಲ. ಅಗೇನ್ ದ ಡಿಸ್ಕ್ರಿಪ್ಷನ್ ಆಫ್ ನೇಚರ್ ಆಫ್ ತುರಿಯಂ ಈಸ್ ಬೇಸ್ಡ್ ಆನ್ 7th ಮಂತ್ರ ಈಸ್ ಕಂಟಿನ್ಯೂಡ್. ಆ ಉಪನಿಷತ್ತಿನ 7ನೇ ಮಂತ್ರದಲ್ಲಿ ಹೇಳಿದ ಹಾಗೆ ಆ ತುರಿಯನ ಸ್ವರೂಪ ಹೆಂಗಿದೆ ಅನ್ನುವಂತಹದ್ದನ್ನ ಗೌಡಪಾದರು ಅದನ್ನ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಆಲ್ ದ ಟ್ರಾನ್ಸಾಕ್ಷನ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಗಿವಿಂಗ್ ಅಂಡ್ ಟೇಕಿಂಗ್. ವ್ಯವಹಾರ ಎಲ್ಲಿ ನಡೀತೈತಿ? ತಗೊಳ್ಳೋದು ಕೊಡೋದು ವ್ಯವಹಾರ ಆದ್ರೆ ಅದು ಇತ್ಲಾಗ ನಡೀತದ. ಮಾಯೆ ಒಳಗೆ ವ್ಯವಹಾರ ಅದ ರೀ, ಬ್ರಹ್ಮದಲ್ಲಿ ವ್ಯವಹಾರ ಇಲ್ಲ. ಸಿನ್ಸ್ ತುರಿಯಂ ಈಸ್ ಅಬೌವ್ ಆಲ್ ಟ್ರಾನ್ಸಾಕ್ಷನ್ಸ್, ಆ ತುರಿಯನಲ್ಲಿ ಯಾವ ವ್ಯವಹಾರವೂ ಇಲ್ಲ. ಆದ್ದರಿಂದ ಅದರಲ್ಲಿ ತಗೊಳ್ಳೋದು ಏನೂ ಇಲ್ಲ, ಕೊಡೋದು ಏನಿಲ್ಲ, ತಗೊಳ್ಳೋದು ಏನಿಲ್ಲ. ದೇರ್ ಇಸ್ ನೋ ಗಿವಿಂಗ್ ಇನ್ವಾಲ್ವ್ಡ್, ದೇರ್ ಇಸ್ ನೋ ಟೇಕಿಂಗ್ ಇನ್ವಾಲ್ವ್ಡ್. There is no taking, there is no giving, because there is no thought in Turiyam. ಆ ತುರಿಯನಲ್ಲಿ ಯಾವ ವಿಚಾರನೇ ಇಲ್ಲ, ಕೊಡತುಕೊಳ್ಳೋ ವಿಚಾರನೇ ಇಲ್ಲ, ಅಲ್ಲಿ ಯಾವ ವಿಚಾರನೇ ಇಲ್ಲ. ಅಲ್ಲಿ ಗೌಡಪಾದ says that the ಜ್ಞಾನಿ is one who abides in Turiyam all the time. ಜ್ಞಾನಿ ಅಂತ ಯಾರಿಗೆ ಅನ್ಬೇಕು ಅಂತಾರೆ? ಯಾವಾಗಲೂ ಆ ಮನಸ್ಸನ್ನ ಬ್ರಹ್ಮದಲ್ಲಿ ಲೀನ ಮಾಡ್ಕೊಂಡಿರೋವನ ಏನದಾನ ಅವಾಗ ಜ್ಞಾನಿ ಅನ್ಬೇಕು ಅಂತಾರ. Gaining the knowledge is relatively easy, but that knowledge should be available for me. ಜ್ಞಾನವನ್ನ ಪಡ್ಕೊಳ್ಳೋದು ಬಹಳ ಹಗರದ ಅಂತಾರ ಅವರು. ಜ್ಞಾನದಲ್ಲಿ ಆ ನಿಷ್ಠೆಯಿಂದ ಉಳಿಯೋದು ಬಹಳ ಕಠಿಣ ಅದ. ಅದಕ್ಕೆ ಮತ್ತೆ ಸಾಧನೆ ಮಾಡಬೇಕಾಗ್ತದೆ ಹೇಳ್ತಾರ ಸಾಧನೆಗಳನ್ನು. ಡ್ಯೂರಿಂಗ್ ವರ್ಲ್ಡ್ಲಿ ಅಂಡ್ ಫ್ಯಾಮಿಲಿ ಟ್ರಾನ್ಸಾಕ್ಷನ್ಸ್, ಎಸ್ಪೆಷಲಿ ಡ್ಯೂರಿಂಗ್ ಅನ್ಫೇವರಬಲ್ ಪ್ರಾರಬ್ಧ events, I should know that the experiences belong to the Vishwa role and the I, the one who is behind this role, is not affected by them. ಏನಂತಾರ ಅವರು? ಜಗತ್ತಿನ ವ್ಯವಹಾರ ಆಗಲಿ ಅಥವಾ ನನ್ನ ಕುಟುಂಬದ ವ್ಯವಹಾರಗಳಾಗಲಿ, ಜ್ಞಾನ ಆದ ನಂತರ ಪ್ರಾರಬ್ಧ ಅನುಗುಣವಾಗಿ ಕೆಲವೊಂದು ಶೋಕ ಘಟನೆಗಳು, ಕೆಲವೊಂದು ಸಂತೋಷದ ಘಟನೆಗಳು ನಡೀತಾವಿಲ್ರಿ, ನಡೀತಾವ. ನಡೆದಾಗಾದ್ರೂ ಕೂಡ ನಮ್ಗೆ ಅನುಭವ ಆಗ್ತಾವಿಲ್ಲೋ? ಆ ವಿಶ್ವ ಅದಾನಿಲ್ಲೋ? ವಿಶ್ವನಿಂದ ತೂರಿ ಅದಾನ. ತೂರ್ಯನಲ್ಲಿ ನಾವು ಯಾವಾಗ್ಲೂ ತುರಿಯನಾಗಿ ಇರಾಕ್ ಬರೋದಿಲ್ಲ. ಪ್ರಾರಬ್ಧ ಅನುಸಾರ ಅವ ವಿಶ್ವನಾಗ್ಬೇಕಾಗ್ತದ ತುರಿಯ. ಮತ್ತೆ ವಿಶ್ವನ ಆದಾಗ ಅವಾಗ ಅಲ್ಲೇ ಆ ಪಾತ್ರಕ್ಕೆ ಅನುಗುಣವಾಗಿ ಸುಖ ದುಃಖಗಳು ತೋರ್ತಾವ. ಆ ತೋರಿದ್ರು ಕೂಡ ಆ ತೋರುವಿಕೆ ಅನ್ನುವಂತ ಪಾತ್ರದ ಹಿಂದ ಏನ ತುರಿಯ ಅದಾನ, ಆ ತುರಿಯನಿಗೆ ಏನೂ ಆಗೋದಿಲ್ಲಲ್ಲ, ಆಗದಂಗ ಇರ್ಬೇಕು. ಈಗ ಅಜ್ಞಾನ ಕಾಲದಲ್ಲಿ ಆ ತುರಿಯ ಅವ ಇರ್ತಾನ, ಅಜ್ಞಾನ ಕಾಲದಾಗೂ ಅದಾನ ತುರಿಯ, ಜ್ಞಾನ ಕಾಲದಾಗೂ ಅದಾನ. ಆದ್ರೆ ಅಜ್ಞಾನ ಕಾಲದಲ್ಲಿ ಆ ಜೀವ ಭಾವ ಅದು ಏನ್ ಮಾಡ್ತದ? ಆ ತುರಿಯನ ಭಾವನೆಯನ್ನ ಹತ್ತಿಕ್ಕಿ ಅದ ಮೇಲೆ ಬಂದು ಅದು ನಮ್ಗೆ ತೋರಕ್ ಚಲೋ ಆಗ್ತದೆ. ದುಃಖ ತೋರ್ತದ, ಒಮ್ಮೆ ಸಂತೋಷನ ತೋರ್ತದ, ಒಂದ್ ದುಃಖನ ತೋರ್ತದ, ಸುಖನ ತೋರ್ತದ, ದುಃಖನ ತೋರ್ತದ. ಅದು ಏನ್ ತೋರ್ತದ? ತೋರಿದ್ರ ಅಲ್ಲಿ ತುರಿಯ ಅದನ್ನಲ್ಲ, ತುರಿಯನಲ್ಲಿ ಅದು ಇಲ್ಲವೇ ಇಲ್ಲ, ತಿಳ್ಕೊಡ್ರಿ. ಅಜ್ಞಾನ ಕಾಲದಾಗೂ ಇಲ್ಲ, ಜ್ಞಾನ ಕಾಲದಾಗೂ ಇಲ್ಲ. ಆದ್ರೆ ಅಜ್ಞಾನ ಕಾಲದಾಗ ಅದನ್ನ ದೊಡ್ಡದು ಮಾಡಿ ನಾವು ದುಃಖಿಗಳಾಕ್ಕೇವಿ. ಜ್ಞಾನ ಕಾಲದಲ್ಲಿ ಅದಕ್ಕೆ ಹಚ್ಕೊಳ್ದಂಗ ಇದ್ದು ನಾವು ಅವು ಬರ್ತಾ ಹೋಗ್ತಾವ, ಅವು ಇರುವ. ಜ್ಞಾನಿ ಆದ್ರೆ ದುಃಖ ಇರಂಗಿಲ್ಲೇನು? ಜ್ಞಾನಿ ಆದ್ರೆ ಹೊಟ್ಟೆ ಹಸಿವಾಗುದಿಲ್ಲೇನು? ಜ್ಞಾನಿ ಆದ್ರೆ ನಿರಡಿಕೆ ಆಗುದಿಲ್ಲೇನು? ಎಲ್ಲವೂ ಇರ್ತಾವ. ಆದ್ರೆ ಮೊದಲಿಗೆ ಸತ್ಯತ್ವ ಬುದ್ಧಿಗೆ ವಿಷಯ ಆಗಿದ್ವು, ಈಗ ಜ್ಞಾನ ಕಾಲದಲ್ಲಿ ಅವು ಮಿಥ್ಯಾ ಬುದ್ಧಿಗೆ ವಿಷಯ ಆಗ್ಯಾವ. ಆದ್ದರಿಂದ ಈಗ ಜ್ಞಾನ ಕಾಲದಲ್ಲಿ ಆ ತುರಿಯನಲ್ಲಿ ಆದಂತ ಸುಖ ದುಃಖಗಳು ಈ ತುರಿಯನಿಗೆ, ವಿಶ್ವನಲ್ಲಿ ಆದಂತ ಸುಖ ದುಃಖಗಳು ತುರಿಯನಿಗೆ ಬಾಧ ಮಾಡಬಾರ್ದು ಅಂತಾರವ್ರು. ಬಾಧ ಎಂದೂ ಆಗಿಲ್ಲ, ಆದಂಗಾಗಿತ್ತು ಇಲ್ಲಿ ಮಠ. ಅಜ್ಞಾನ ಕಾಲದಾಗೂ ಬಾಧ ಆಗಿಲ್ಲ, ಅಜ್ಞಾನ ಕಾಲದಾಗೂ ಆತ್ಮನಿಗೆ ನೋವಾಗೇ ಇಲ್ಲ. ಚಿದಾಭಾಸನಿಗೆ ನೋವಾಗ್ತದೆ, ಆ ವಿಶ್ವನಿಗೆ ನೋವಾಗ್ತದೆ. ಅದು ಕೂಡ ತಾದಾತ್ಮ ಸಂಬಂಧ, ಯಥಾರ್ಥ ಅಲ್ಲ. A knowledge that is well preserved in the book will give liberation to the book. If I should enjoy the benefit, I should remember that I am the
ಪ್ಲೇಯಿಂಗ್ ದ ರೋಲ್ ಇನ್ ಅಂಡ್ ಥ್ರೂ ಆಲ್ ದ ಟ್ರಾನ್ಸಾಕ್ಷನ್ಸ್. ಈ ಆತ್ಮಜ್ಞಾನವನ್ನ ತೈತ್ರಿ ಮಾಂಡವಿಕ ಉಪನಿಷತ್ತಾಗಿ ಇಟ್ಕೊಂಡು ಕುಂತು ನಾವ್ ಹೆಂಗಿದ್ವಿ ಅಜ್ಞಾನ ಕಾಲದಾಗ ಹಂಗ ಇದ್ರೆ ಏನ್ ಲಾಭ? ಈ ವಿದ್ಯೆ ನಮ್ಮ ಬುದ್ಧಿಯೊಳಗೆ ಇರ್ಬೇಕಂತಾರ. ಈ ಬುದ್ಧಿಯೊಳಗೆ ಇತ್ತು ಅಂತಂದ್ರ ವಿಶ್ವನಲ್ಲಿ ಜಾಗೃತದ ಅಭಿಮಾನಿಗೆ ವಿಶ್ವ ಅಂತೀವಿ ನಾವು. ಆ ವಿಶ್ವದಲ್ಲಿ ಸುಖ ದುಃಖಗಳು ತೋರ್ತಾವ. ಜ್ಞಾನ ಆದ ನಂತರ ಪ್ರಾರಬ್ಧಕ್ಕೆ ಅನುಗುಣವಾಗಿ ಕೆಲವೊಂದು ಫಲಗಳು ಸುಖ ಕೊಡ್ತಾವ, ಕೆಲವೊಂದು ಫಲಗಳು ದುಃಖವನ್ನು ಕೊಡ್ತಾವ. ಕೊಟ್ಟಾಗಾದ್ರೂ ಕೂಡ ತುರಿಯನಲ್ಲಿ ಏನು ಹೆಚ್ಚು ಕಮ್ಮಿ ಆಗದಂಗ ಅದಾನೇನೋ ಹಂಗಂದ್ರ ಮಾತ್ರ ಉಪಯೋಗ. ಇಲ್ರಿ ಅಜ್ಞಾನ ಕಾಲದಾಗ ಹೆಂಗ ತೋರ್ತಾವ ಹಂಗ ಇದು ತೋರ್ತಾವ ಅಂದ್ರ ನನಗ ಸುಖ ಬಂದ್ರ ಸುಖ ಅನಿಸ್ತೈತಿ, ದುಃಖ ಬಂದ್ರ ದುಃಖ ಅನಿಸ್ತೈತಿ ಅಂದ್ರೆ ಈ ಜ್ಞಾನದಿಂದ ಏನ್ ಫಲ ಅಂತಾರ. ಇಟ್ ಈಸ್ ನಾಟ್ ದ್ಯಾಟ್ ಐ ರಿಮೆಂಬರ್ ದಿಸ್ ಡೆಲಿಬರೇಟ್ಲಿ ಆಲ್ ದ ಟೈಮ್. ಅಂದ್ರೆ ಏನು, ನಾನು ತುರಿಯಾದೇನೆ, ತುರಿಯನಲ್ಲಿ ಯಾವ ಹೆಚ್ಚು ಕಡಿಮೆ ವ್ಯವಹಾರ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಅವೆಲ್ಲ ಏನದಾವ ಮನಸ್ಸಿನಾಗ ಅದಾವ, ತುರಿಯನಲ್ಲಿ ಇಲ್ಲ ಅಂತ ತಿಳ್ಕೊಂಡು ಇದ್ದಾಗ ಮಾತ್ರ ಅವುಗಳಿಂದ ಅವು ಇರ್ತಾವ. ಯಾಕ ತೋರಾಗತ್ತಾವ ಅಂದ್ರ ತೋರ್ತೈತಪ್ಪ. ತೋರಿದ್ರ ಅದು ನಾನಲ್ಲ ಅಂತ ಲೆಕ್ಕ ಅಲ್ಲೇ ಐತಿ. ಯಾವುದು ತೋರ್ತೈತಿ ಅದು ನಾನಲ್ಲ, ನಾನು ದೃಕ್ಕದೇನಿ, ನಾನು ದೃಶ್ಯ ಅಲ್ಲ ಅನ್ನುವಂತ ತಿಳ್ಕೊಬೇಕು. ಬ್ಯಾಡ ನಾವು ಜ್ಞಾನ ಇಷ್ಟೆಲ್ಲ ಮಾಡ್ಕೊಂಡ ಮ್ಯಾಗ ದುಃಖ ತೋರಬಾರ್ದು ಅಂತೇವಿ, ನಾವು ಸುಖಾನ ತೋರ್ಬೇಕು ಅಂತೇವಿ. This is similar to a Carnatic musician keeping track on the bass note during performing. ಸಂಗೀತಗಾರ ಸಂಗೀತ ಕಚೇರಿ ಮಾಡ್ತಿರ್ಬೇಕಾದಾಗ ಒಂದು ಮೂಲಭೂತವಾದಂತಹದ್ದು ಒಂದು ಇದು ಇರ್ತದೆ, ಮ್ಯೂಸಿಕ್, ಕರ್ನಾಟಿಕ್ ಮ್ಯೂಸಿಕ್ ಅಂತಾರದು. ಅದ್ರ ಮ್ಯಾಗ ಇನ್ನೊಂದು ಹೆಚ್ಚು ಕಮ್ಮಿ ಮಾಡುವಂತದ್ದು ಒಂದು ರಾಗ ಇರ್ತದೆ. ಅಂದ್ರೆ ಒಂದು ಸಮತ್ವ ಇರುವಂತ ರಾಗ, ಅದ್ರ ಮ್ಯಾಗ ಒಂದು ಹೆಚ್ಚು ಕಮ್ಮಿ ಇರುವಂತ ರಾಗ. ಇದು ಸಂಗೀತಗಾರರಿಗೆ ಗೊತ್ತಾಗುವಂತ ಮಾತು. ಅವ ಸಂಗೀತ ಮಾಡ್ತಿರ್ತಾನ, ಕಚೇರಿ ಮಾಡ್ತಿರ್ತಾನ. ಇನ್ ಆಲ್ ದ ಟ್ರಾನ್ಸಾಕ್ಷನ್ ಐ ಶುಡ್ ರಿಮೆಂಬರ್ ದಟ್ waking is like a dream and that the life is a stage and we are all playing roles. ಯಾವಾಗ ನಾವು ವ್ಯವಹಾರ ಕೊಡ್ತೋಳು ವ್ಯವಹಾರ ಮಾಡಾಕತ್ತೀವಿ, ಎಲ್ಲಿ ಮಾಡ್ತೀವಿ? ಸ್ವಪ್ನದಾಗ ಆಕತಿ, ಇಲ್ಲಾಂದ್ರೆ ಜಾಗ್ರತದಾಗ ಆಗ್ತದೆ. ಸುಷುಪ್ತಿಯಾಗಂತೂ ದುಃಖ ಯಾರಿಗೂ ಇಲ್ಲ, ಅಲ್ಲಿ ನಮ್ಮ ಸಮಸ್ಯೆನೇ ಇಲ್ಲ. ನಮ್ಮ ಸಮಸ್ಯೆ ಎಲ್ಲಿ ಬರ್ತದ? ಯಾವಾಗ ಮನಸ್ಸು ಜಾಗೃತ ಅವಸ್ಥೆಗೆ ಆಗ್ಲಿ ಸ್ವಪ್ನ ಅವಸ್ಥೆಯಲ್ಲೇ ಬರ್ತೈತಿ, ಅವಾಗ ನಮ್ಮ ಸಮಸ್ಯೆ. ಅವಾಗ ನಾವ್ ಏನ್ ತಿಳ್ಕೊಬೇಕು ಅಂತಂದ್ರ, ಯಾವ ವ್ಯವಹಾರ ಆಗುವ ಹೊತ್ನಾಗ ಈ ಜಾಗೃತ ಪ್ರಪಂಚ ಅನ್ನುವಂಥದ್ದು ಇದು ಸ್ವಪ್ನಗತಿ ಐತಿ. ಮತ್ತ ನನ್ನ ಎಲ್ಲಾ ಜೀವನ ಏನದ, ಇದು ಈ ಒಂದು ಸ್ಟೇಜ್ ಅಂದ್ರ ಏನಂತಿರೋದು, ಆಲ್ ದ ಲೈಫ್ ಈಸ್ ಎ ಸ್ಟೇಜ್. ಅಂತ ಸ್ಟೇಜ್ ಅಂದ್ರ ಸ್ಟೇಜ್ ಅಂದ್ರ ಇದ್ರಿ ಏನಂತ ಪ್ಲಾಟ್ಫಾರ್ಮ್. ಪೆಂಡಾಲ್, ಪ್ಲಾಟ್ಫಾರ್ಮ್ ಇದು ಪ್ಲಾಟ್ಫಾರ್ಮ್ ಅಂತ ನೋಡಿ. ಏನಂತ ಇನ್ನು ಕನ್ನಡ ಏನಂತಿರೋದು? ರಂಗಮಂಟಪ. ರಂಗಮಂಟಪದಾಗ ಏನು ನಡೆದದ, ವಿ ಆರ್ ಆಲ್ ಪ್ಲೇಯಿಂಗ್ ರೋಲ್ಸ್. ಇವೆಲ್ಲ ನಾವು ಪಾತ್ರ ಮಾಡಾಕತ್ತೀವಿ. ನಾವು ಪಾತ್ರಧಾರಿಗಳಷ್ಟ. ಆದ್ರೆ ನಾವು ಪಾತ್ರ ಮಾಡಬೇಕ. ಅಲ್ಲಿ ಅಳುವ ಪಾತ್ರ ಬಂದೈತಿ, ಅಳಬೇಕು. ನಗು ಪಾತ್ರ ಬಂದೈತಿ, ನಗಬೇಕು. ನಗುವಿನಲ್ಲಿ ಅಭಿಮಾನಿ ಇರಬಾರ್ದು, ಅಳುವಿನಲ್ಲೂ ಅಭಿಮಾನಿ ಇರಬಾರ್ದು. ಯಾವ್ದು ಅಭಿಮಾನಿ ಇಲ್ಲದ ಆ ಪಾತ್ರವನ್ನ ಅಭಿನಯಿಸ್ಬೇಕು ಅಷ್ಟ ಕಲಾಸ್. ಅಲ್ಲಿ ನಮ್ಗೆ ಆ ಪಾತ್ರ ಬಂದದ, ಆ ಪಾತ್ರಕ್ಕೆ ನಾವು ಅನ್ಯಾಯ ಮಾಡುವಂಗಿಲ್ಲ. ಬೈ ರಿಮೆಂಬರಿಂಗ್ ಮೈ ಹೈಯರ್ ನೇಚರ್ ಐ ಕನ್ವರ್ಟ್ ಲೈಫ್ ಇಂಟು ಬ್ಲೆಸ್ಸಿಂಗ್. ನನ್ನ ತುರಿಯನ ಸ್ವರೂಪವನ್ನು ನೆನೆಸಿಕೊಂಡು ಅದರಲ್ಲಿ ಏನೂ ಹೆಚ್ಚು ಕಮ್ಮಿ ಆಗಿಲ್ಲ ಅಂತ ತಿಳ್ಕೊಂಡು ಇಲ್ಲೇ ಪಾತ್ರ ಮಾಡ್ತಾ ಇದ್ದೀನಿ ಅನ್ನುವಂತ ಭಾವದಿಂದ ಅಳುವಂತ ಪ್ರಸಂಗ ಬಂದೈತಂದ್ರೆ ಹೆಂಗ ಅಳ್ತಾನವ? ಡ್ರಾಮಾದ ಮಾಡವ. ಎದುರಿ ಕುಂತವ್ರು ಅಳ್ತಿರ್ತಾರ, ಹಂಗ ಅಳತಾನವ. ಒಳಗ ಅಳ್ತಾನೇನ್ರಿ ಅವ? ಡ್ರಾಮಾ ಮಾಡವ ಇಲ್ಲ. ಅವನ್ ನೋಡಿದವ್ರು ಏನ ಚಂದ ಆಕ್ಟಿಂಗ್ ಮಾಡಿದಪ್ಪ ಅಂತಾರಿಲ್ಲ. ಭಿಕ್ಷುಕನ ಪಾತ್ರ ಮಾಡ್ತಾನ ಅಮಿತಾಬ್ ಬಚ್ಚನ್ ದಿವಾರ್ ಪಿಕ್ಚರ್ನಾಗ. ಭಿಕ್ಷುಕ ಏನವ ಅವ? ನಾ ಭಿಕ್ಷುಕ ಅಂತ ತಿಳ್ಕೊಂಡ ಆ ಪಾತ್ರ ಮಾಡಿದ್ದಕ್ಕೆ ಕೂಡ್ಗಿಡ ರೊಕ್ಕ ತಗೋತಾನ. ಅವ ಭಿಕ್ಷುಕ ಅದೇನಂತ ತಿಳ್ಕೊಂಡ ಒಳಗ ನಾ ಅಮಿತಾಬ್ ಬಚ್ಚನ್ ಅಂತ ತಿಳ್ಕೊಂಡು ಆ ಭಿಕ್ಷುಕನ ಪಾತ್ರ ಮಾಡಾಕತ್ತಾನ, ಅವ ಕೂಲಿ ಪಾತ್ರ ಮಾಡಾಕತ್ತಾನ. ಹಂಗ ನಾವು ವಿಶ್ವ ಆದಾಗ ನಾವು ತುರಿಯನೇ ಅದೇವಿ. ನಾವು ಈ ವಿಶ್ವನ ಪಾತ್ರ ಮಾಡಾಕತ್ತೇವಿ. ನಾನು ಸಮನಾಗಿರುವಂತಹದ್ದು ಸದ್ರೂಪ ಚಿದ್ರೂಪ ಬ್ರಹ್ಮನೇ ಇದ್ದೀನಿ. ನಾನು ಇಲ್ಲೇ ಅಳುವಂತ ಪಾತ್ರ ಮಾಡಾಕತ್ತೀನಿ, ನಗುವಂತ ಪಾತ್ರ ಮಾಡಾಕತ್ತೀನಿ ಅಂತ ತಿಳ್ಕೊಬೇಕು. ಮತ್ತೆ ಅವಾಗ ಏನಾಗ್ತದೆ? ಜೀವನ ಅನ್ನೋದು ನಮಗ ಪರಮಾತ್ಮನ ಅನುಗ್ರಹ ಆಗಿ ಪರಿವರ್ತನೆ ಆಗ್ತದೆ.
ದುಃಖ ಹೋಗಿ ನಮಗ ಆಟ ಆಗ್ತದ, ಸ್ಪೋರ್ಟ್ ಆಗ್ತದ, ನಾಟಕ ಆಗ್ತದ. ಯಾವುದು ದುಃಖ ರಣರಂಗ ಆಗಿತ್ತು, ದುಃಖ ಖರೆ ಅಂತ ತಿಳ್ಕೊಂಡಿದ್ವಿ, ಈಗ ಅದು ಏನಾತು, ಪಾತ್ರ ಆತು, ಡ್ರಾಮಾ ಆತು. ಯಾವುದು ದುಃಖಕ್ಕೆ ಕಾರಣ ಆಗಿತ್ತು, ಈಗ ಎದಕ್ಕಾತು, ಈಗ ಹಾಸ್ಯಕ್ಕೆ ಕಾರಣ ಆತು. I convert my life into blessing and by forgetting my higher nature, I convert my life into a burden. ನನ್ನ ಪರಾಪ್ರಕೃತಿಯಾದಂತ ತುರಿಯನ ಸ್ವರೂಪವನ್ನು ನಾ ಮರ್ತಿ ಅಂದ್ರ ಇದು ಖರೆ ಅನಿಸಿಕೊಂಡು ಸುಖ ದುಃಖಗಳಲ್ಲಿ ಭಾಗಿಯಾಗ್ತೀವಿ ನಾವು. ನಮ್ಮದ ಪಾರಮಾರ್ಥಿಕ ಸ್ವರೂಪ ತುರಿಯನ್ನ ನಾವು ನೆನೆಸಿಕೊಂಡು ಇಲ್ಲಿ ನಾವು ಪಾತ್ರಾಭಿಮಾನ ನಾವು ಏನ್ ಮಾಡಾಕತ್ತೀವಿ, ರೋಲ್ ನಮ್ಗೆ ಕೊಟ್ಟಂತ ಪಾತ್ರವನ್ನು ನಾವು ಮಾಡಾಕತ್ತೀವಿ. ಈ ಮನೆಗೆ ಯಜಮಾನನ ಪಾತ್ರ ಮಾಡಾಕತ್ತೀನಿ, ಇಲ್ಲಿ ನಾನು ಕಲಿಸುವಂತ ಪಾತ್ರ ಮಾಡಾಕತ್ತೀನಿ, ನೀವು ಕಲಿಯುವಂತ ಪಾತ್ರ ಮಾಡಾಕತ್ತೀರಿ ಅಂತ ತಿಳ್ಕೊಂಡ್ರೆ ಯಾವ ಗದ್ದಿಲ್ಲ, ಯಾವ್ದು ಗೋಳಿಲ್ಲ. ಜ್ಞಾನಿ ಇಸ್ ಒನ್ ಹೂ ಅಬೈಡ್ಸ್ ಇನ್ ಆತ್ಮ. ಜ್ಞಾನಿ ಅಂದ್ರೆ ಏನು, ಆತ್ಮನೇ ನಾನು ಅಂತ ತಿಳ್ಕೊಂಡು ಆ ಪಾತ್ರವನ್ನ ಮಾಡ್ತಿರ್ತಾರಲ್ಲ, ಆ ಪಾತ್ರಕ್ಕೆ ಅನ್ಯಾಯ ಮಾಡುದಿಲ್ಲಮ್ಮ. ಅಂದ್ರ ಅತ್ತಂಗ ಮಾಡ್ತಾನ, ಅಳುವುದಿಲ್ಲ ದುಃಖ ಆದಾಗ. ಸುಖ ಬಂದಾಗ ನಕ್ಕಂಗ ಮಾಡ್ತಾನ, ನಗುದಿಲ್ಲ. ಹಂಗಿರುವಂತ ಕಲೆಯನ್ನ ರೂಢಿಸ್ಕೋಬೇಕಾಗ್ತದೆ ಆತ್ಮೀಯ. ಇದು ಎಲ್ಲ ಪರಂಪರೆಯೊಳಗೆ ಹೇಳ್ಕೊಡುವಂತ ವಿದ್ಯೆ. ಯಾರ ಹೇಳ್ಕೊಟ್ರ ಇಲ್ಲಿ ಮಠ ನೋಡ್ರಿ, ವಿಚಾರ ಮಾಡ್ರಿ, ಯಾರು ಹೇಳ್ಕೊಟ್ರ ಅವ್ರಿಗೊಂದು ನಮಸ್ಕಾರ ಹೇಳ್ರಿ. ವಿಚ್ ಈಸ್ ಎಟರ್ನಲ್ ಅಂಡ್ ಎವರ್ ದ ಸೇಮ್. ಹಂಗಾರ ಆತ್ಮ ತುರಿಯ ಹೆಂಗದನ, ಅವ ಯಾವಾಗ್ಲೂ ಅದಾನ, ಅವ ಹುಟ್ಟು ಸಾವು ಇಲ್ಲ. ಹಂಗ ನಾನು ಯಾವಾಗ್ಲೂ ಇರುವುದದ. ಇವ್ ಪಾತ್ರ ಮಾಡ್ಕೊಂತ ಯಾವಾಗ್ಲೂ ಇದ್ ಬಿಡೋದು, ಖರೆ ಅನ್ನುವಂಗಿಲ್ಲ ಇವಕ್ಕ. ಅಳುವು ಪಾತ್ರ ಬಂದೈತಂದ್ರ ಹಿಂಗ ಅಳ್ಬೇಕು, ಎದುರು ಕುಂತವ್ರ ಕಣ್ಣ ನೀರ್ ಬಂದಿರ್ಬೇಕು. ಇವಾಗ ಮಾತ್ರ ಒಟ್ಟ ನೀರ್ ಬಂದಂಗ ಆಗಿರ್ತಾವ, ಗ್ಲಿಸರಿನ್ ವಾಟರ್. In Bhagavad Gita, Krishna refers to this in the second chapter. Esha Brahmi Sthiti Partha Nainam Partha Vimuhyati. ಇದನ್ನೇ ಭಗವದ್ಗೀತೆ ಒಳಗ ಪರಮಾತ್ಮ ಎಲ್ಲಿ ಹೇಳ್ಯಾನ ಅಂತಂದ್ರ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಂ ಪ್ರಾಪ್ಯ ವಿಮೋಹ್ಯತಿ ಅಂತ ತಿಳ್ಕೊಂಡು 2ನೇ ಅಧ್ಯಾಯದಾಗ ಬಂದಿರ್ಬೇಕು ನೋಡಿ. 2ನೇ ಅಧ್ಯಾಯದಾಗ 60 ಆಜುಬಾಜು ಇರ್ಬೇಕು, ನೋಡ್ತೀನಿ. 72ನೇ ಶ್ಲೋಕ. 72 ಹಾ ಸರಿ. ಏಷಾ ಬ್ರಾಹ್ಮಿ, ಕೊನೆಯ ಶ್ಲೋಕ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮೋಹ್ಯತಿ ಸ್ಥಿತ್ವಾ ಶ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಪೃಚ್ಛತಿ. ಹೇ ಅರ್ಜುನ, ಇದು ಬ್ರಹ್ಮವನ್ನು ಪಡೆದುಕೊಂಡ ಪುರುಷನ ಇದು ಸ್ಥಿತಿಯಾಗಿದೆ. ಇದನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ ಯೋಗಿಯು ಎಂದೂ ಮೋಹಿತನಾಗುವುದಿಲ್ಲ. ಅಂತ್ಯಕಾಲದಲ್ಲಿ ಕೂಡ ಈ ಬ್ರಾಹ್ಮಿ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದು ಬ್ರಹ್ಮಾನಂದವನ್ನು ಪಡೆಯುತ್ತಾನೆ. ನೋಡ್ರಿ, ಬಾಳ ಚಲೋ ಮಾತು ಹೇಳಿದ್ರು ನೋಡ್ರಿ. ಇವತ್ತೇನದ, ಮನಸ್ಸು ಯಾವಾಗಲೂ ಒಮ್ಮೊಮ್ಮೆ ಖುಷಿಯಿಂದ ಇರ್ತದ, ಮನಸ್ಸು ಒಮ್ಮೊಮ್ಮೆ ಯಾವುದೋ ಇಲ್ಲದನ್ನ ನೆನೆಸ್ಕೊಂಡು ದುಃಖಕ್ಕೊಳಗಾಗ್ತದ. ಅದಕ್ಕೆ ಋಣ ಬಿದ್ದು ಬಿಟ್ಟದ. ಅದು ಹಂಗ ಇರೋದ, ಅದು ನಾಯಿ ಬಾಲ ಡೊಂಕ್ ಇದ್ದಂಗತೆ ಮನಸ್ಸು ಇರುದ. ಆ ಮನಸ್ಸಿನ ಹಿಂದಿರುವಂತ ಆತ್ಮ ಏನದಲ್ಲ, ಆತ್ಮಜ್ಞಾನ ಅವ ಏನ್ ಮಾಡ್ತಾನ, ಆ ಮನಸ್ಸಿನ ಕೂಡ ಹೋಗುದಿಲ್ಲ. ಅವ ಆತ್ಮನಾಗೆ ಉಳಿತಾನ. ಅದಕ್ಕೆ ಅವ ಏನಂತಾನ, ಇಂಥ ಸ್ಥಿತಿಯಿಂದ ಇರುವುದಕ್ಕ ಬ್ರಾಹ್ಮಿ ಸ್ಥಿತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮೋಹತಿ. ಇಂಥ ಬ್ರಹ್ಮ ಸ್ಥಿತಿಯನ್ನು ಪಡೆದುಕೊಂಡ ಪುರುಷರ ಸ್ಥಿತಿ, ಇದನ್ನು ಪ್ರಾಪ್ತಿ ಮಾಡಿಕೊಂಡ ಯೋಗಿ ಎಂದು ನ ವಿಮೋಹತಿ, ಎಂದು ಮೋಹಿತನಾಗುವುದಿಲ್ಲ. ವಿವೇಕ ಶಕ್ತಿ ಜಾಗ್ರತೆ ಮಾಡ್ಕೋಬೇಕು, ವಿಚಾರ ಮಾಡ್ಬೇಕು. ವಿಚಾರ ಮಾಡ್ಕೊಂಡು ಆ ಮನಸ್ಸಿಗೆ ತಿಳುವಳಿಕೆ ಹೇಳ್ಬೇಕು, ಮೋಹಿತನಾಗುವುದಿಲ್ಲ. ಅಂತ್ಯಕಾಲೇ, ಕೊನೆಯ ಕಾಲ. ಈಗ ಸಾವು ಬಂದೈತಂದ್ರೂ ಕೂಡ, ಅಯ್ಯೋ ನಾ ಬಿಟ್ಟು ಹೊಂಟೇನಿ, ಬರ್ರಿ ನನಗೆ ಅಪ್ಕೊಡ್ರಿ, ನಾ ರೊಕ್ಕ ಇಟ್ಟೀನಿ, ಅಲ್ಲಿ ರೊಕ್ಕ ಇಟ್ಟೀನಿ, ನೀವು ತಗೊಳ್ರಿ, ಅದನ್ನ ಅವ್ರು ತಗೊಳ್ರಿ, ಏನು ಇರೋದಿಲ್ಲ ಅವನಲ್ಲಿ. ಯಾಕ, ಅವ ಹೋಗವಲ್ಲ ಬರಾವಲ್ಲ, ನಾ ಯಾವಾಗ್ಲೂ ಇರಾವಲ್ಲ. ನಾ ತುರಿಯನ ಬಗ್ಗೆ ಅಭಿಮಾನ ಇರ್ತದ ಸಾಯಿ ಹೊತ್ತಾಗ. ಅವ್ ನಾ ತುರಿಯ ಅಂತ ತಿಳ್ಕೊಂಡ್ ಬಿಡ್ಬೇಕು ಗಟ್ಬಿಟ್ಟು. ಅಂತ್ಯಕಾಲೇ ಅಪಿ, ಅಂತ್ಯಕಾಲ ಅಂದ್ರೆ ಸಾಯುವ ಕಾಲದಲ್ಲಿ ಈ ಬ್ರಾಹ್ಮಿ ಸ್ಥಿತಿಯಲ್ಲಿನ ಸ್ಥಿತನಾಗಿರ್ಬೇಕು. ಇದು ಬಹಳ ಮುಖ್ಯ ಅದ ರೀ. ನಾವು ಅವಾಗ ತಳಗ್ ಜಾರಬಾರ್ದು. ವಿಶ್ವನಾಗಿ ಅಲ್ಲಿ ಪಾತ್ರ ಮಾಡ್ಬೇಕು, ಇಲ್ಲ ಅಂತ ಅನ್ನಂಗಿಲ್ಲ, ಆಗ್ತದ. ಆ ಪಾತ್ರ ಮಾಡಕತ್ತೀನಿ, ನಾನು ತುರಿಯನದೇನನ್ನು ಗಟ್ಟಿ ಮುಟ್ಟಿ ಹಿಡ್ಕೋಬೇಕು. ಆ ಬ್ರಾಹ್ಮಿ ಸ್ಥಿತಿಯಲ್ಲಿ ಸ್ಥಿತನಾಗಿ ಬ್ರಹ್ಮಾನಂದವನ್ನ ಪಡೆಯುತ್ತಾನೆ. ಅದೇ ವಿಚಾರದಾಗನ ಹೋಗ್ಬಿಡ್ಬೇಕು. ಇದನ್ನ ಹೇಳಿದ್ರು ನೋಡ್ರಿ 38ನೇ ಕಾರಿಕೆ ಒಳಗೆ. 39ನೇ ಕಾರಿಕೆ ಒಳಗೆ ಏನ್ ಹೇಳ್ತಾರ ನೋಡ್ರಿ, ಎಷ್ಟು ಮುಖ್ಯ ಅದ ನೋಡ್ರಿ. ಇದು ಕಾರಿಕೆ 39 ಆದಿಂದ ಮುಂದ್ ವಿಷಯ ಬೇರೆ ಐತಿ. ಅದು ಸಾಧನೆ ಐತಿ, ಕೆಲವೊಂದು ಸಾಧನೆಗಳದಾವ, ಅವನ್ನ ಹೇಳ್ತಾರ.
ಅವನು ಹೇಳ್ತೀವಿ ಇಷ್ಟು ನಿಧಿಧ್ಯಾಸನದ ಪರವಾಗಿ ಸಾಧನೆಗಳ ನಾವು ಅವನು ಹೇಳ್ತಾನೆ. 39 ಅಸ್ಪರ್ಶ ಯೋಗೋ ವೈ ನಾಮ ದುರ್ದರ್ಶ ಸರ್ವ ಯೋಗಿಭಿಃ ಯೋಗಿನೋ ಭಿದ್ಯತೆ ಭಸ್ಮಾತ್ ಅಭಯೇ ಭಯದರ್ಶಿನಾಃ. ಅಸ್ಪರ್ಶ ಯೋಗವೆಂಬ ಪ್ರಸಿದ್ಧವಾಗಿರುವ ಇದು ಇಷ್ಟೊತ್ತನ ಏನ್ ಹೇಳಿದ್ರಲ್ಲ ಇದಕ್ಕ ಅಸ್ಪರ್ಶ ಯೋಗ ಅಂತ. ಅಸ್ಪರ್ಶ ಯೋಗವೆಂದು ಪ್ರಸಿದ್ಧವಾಗಿರುವ ಇದು ಎಲ್ಲಾ ಯೋಗಿಗಳಿಗೂ ದುರ್ದರ್ಶವಾಗಿರುವುದು. ದುರ್ದರ್ಶ ಅಂದ್ರೆ ಏನ್ರಿ? 39 ದಿಸ್ ಯೋಗ ಆಫ್ ಡಿಟ್ಯಾಚ್ಮೆಂಟ್ ಈಸ್ ಇಂಡೀಡ್ ಡಿಫಿಕಲ್ಟ್ ಟು ಬಿ ಕಾಂಪ್ರಿಹೆಂಡ್. ದುರ್ದರ್ಶ ಅಂದ್ರೆ ಬಹಳ ಕಠಿಣ. ದ ಯೋಗ ಆಫ್ ಡಿಟ್ಯಾಚ್ಮೆಂಟ್, ಅಸ್ಪರ್ಶನಾಗಿರುವುದು. ತುರಿಯನಿಗೆ ಯಾರು ವಿಶ್ವನಿಗೆ ಅಸ್ಪರ್ಶನಾಗಿರುವಂತದ್ದು ಏನದ, ಅವನ್ ಬಿಟ್ಟು ನಾ ಬೇರೆ ಅದೇನೆ ಅನ್ನುವುದು ಏನದ, ಇದು ಬಹಳ ಕಠಿಣದ. ಡಿಫಿಕಲ್ಟ್ ಟು ಕಾಂಪ್ರಿಹೆಂಡ್, ಬಹಳ ಮಂದಿಗೆ ಇದನ್ನ ಗುರುತಿಸುವುದು ಕಠಿಣ ಆಗ್ತದ. ಬೈ ಆಲ್ ಸೀಕರ್ಸ್, ಸರ್ವಯೋಗಿನಾಂ, ಯಾರು ಸಾಧನೆ ಮಾಡಕತ್ತಾರ ಯೋಗಿಗಳಂದ್ರೆ ಇಲ್ಲಿ ಸಾಧನೆ ಸಾಧಕರು. ಇಲ್ಲಿ ಮಠ ಏನ್ ಬಂದೇವಲ್ಲ ನಾವೆಲ್ಲ ಸಾಧಕರು ಯೋಗಿಗಳಂತ ನಾವು. ಎಲ್ಲ ಈ ಸಾಧನೆಯನ್ನ ಮಾಡಿ ಸಿದ್ಧಿಯನ್ನ ಪಡೆದವರಿಗೂ ಕೂಡ ಕಠಿಣ ಆಗ್ತದ ಅಂತ ಹೇಳ್ತಾರೆ. ದುರ್ದರ್ಶ ಕಠಿಣದ. ಏಕೆಂದರೆ ಯಾಕೆ ಕಠಿಣ ಅಂದ್ರೆ ಅಭಯದಲ್ಲಿ ಭಯವನ್ನು ಕಾಣುತ್ತಾ ಯೋಗಿಗಳು ಇದಕ್ಕೆ ಹೆದರುತ್ತಾರೆ. ಅಭಯವಾದಂತ ನಮ್ಮ ಸ್ವರೂಪ ಅಲ್ಲಿ ಯಾರು ಇಲ್ಲಲ್ರಿ. ನಮಗೆ ಯಾರ ಒಬ್ರು ಇಲ್ಲ ಅಂತಂದ್ರೆ ಒಬ್ಬರ ಮನ್ಯಾಗ ಇರ್ಬೇಕಂದ್ರೆ ಈ ಮನ್ಯಾಗ ಇಷ್ಟು ದೊಡ್ಡ ಮನ್ಯಾಗ ಅಂತೀವಿ ನಾವು. ಮತ್ತ ಆ ಪರಮಾತ್ಮ ಸ್ವರೂಪದಲ್ಲಿ ನನ್ನ ಬಿಟ್ಟು ಯಾರು ಇಲ್ಲ ಇಲ್ಲಲ್ಲಿ. ಆ ಅಭಯದಲ್ಲಿ ಭಯವನ್ನ ಕಾಣುವಂತವ್ರು ಏನದಾರ, ಕೆಲವು ಮಂದಿ ದುರ್ದರ್ಶ ಅಂದ್ರೆ ಯಾರಿಗೆ ಇದು ಯಥಾರ್ಥವಾಗಿ ತಿಳಿದಿಲ್ಲೋ ಅಥವಾ ಯಾರಿಗೆ ಇದು ಕಠಿಣ ಅನ್ಸಿತೋ ಅವರು ಅಭಯದಲ್ಲಿ ಭಯವನ್ನ ನೋಡ್ತಾರೆ ಅಂತ ಹೇಳ. ಈ ಇಡೀ ಜಗತ್ನಾಗ ನಾವು ಒಬ್ಬನ ಆಗ್ಬಿಟ್ನಲ್ರಿ ತುರಿಯ ನಾವು ಎಷ್ಟು ಮಂದಿ ಅದಾರ ತುರಿಯರ್ರಿ? ಜಗತ್ನಾಗ 850 ಕೋಟಿ ಮಂದಿ ಅದಾರ. ತುರಿಯ ಎಷ್ಟು ಮಂದಿ ಅದಾರೆ? ಅಯ್ಯೋ ರಾಮ, ಇಡೀ ಮನ್ಯಾಗ ಒಬ್ಬರ ಇರಾಕ್ ಹೆದರ್ತೇವಿ, ಇಡೀ ಜಗತ್ನಾಗ ಒಬ್ಬನೇ ಇರಬೇಕು ಅಂದ್ರ ಅಭಯದಲ್ಲಿ ಭಯವನ್ನ ನೋಡ್ತಾರಂತವ್ರು. ಎಷ್ಟು ಸಾಧನೆ ಮಾಡಿದ್ರು ಕೂಡ ಕಮ್ಮಿನ ಅಂತ. ಇಲ್ಲಿ ಮಠ ಬಂದವ್ರು ಇನ್ ಸಾಮಾನ್ಯರ ಇವೆಲ್ಲ ಇವ್ರು ಯೋಗಿಗಳು. ಯೋಗಿನಃ ಬಿಭ್ಯತಿ, ಅವ್ರು ಹೆದರ್ತಾರ. ಅಸ್ಮಾತ್ ಹಿ ಭವ ದರ್ಶಿನಃ, ದೇಸಿ ಫಿಯರ್, ಹೆದರ್ತಾರ. ಅಭಯವನ್ನ ನೋಡಿ ಭಯವನ್ನ ನೋಡ್ತಾರ. ಅಭಯ ಐತದು ಇನ್ ದ ಫಿಯರ್ಲೆಸ್ ಬ್ರಹ್ಮನ್. 39ನೇ ಶ್ಲೋಕ. ಗೌಡಪಾದಾಚಾರ್ಯ acknowledges the fact that this knowledge is extremely difficult. ಗೌಡಪಾದಾಚಾರ್ಯರು ಹೇಳ್ತಾರ ಈ ಜ್ಞಾನ ಏನದ ಇದು ಬಹಳ ಅತಿಶಯವಾಗಿ ಕಠಿಣ ಅದ. ಅಂಡ್ ನಾಟ್ ಈಸಿಲಿ ಅಕ್ಸೆಪ್ಟೇಬಲ್ ಟು ಆಲ್ ದ ಪೀಪಲ್. ಯಾರು ಇಲ್ಲಿ ಮಠ ಸಾಧನೆ ಮಾಡಕ್ ಬಂದಾರ ಅದ್ರೊಳಗೆ ಬಹಳ ಮಂದಿಗೆ ಇದು ಬಹಳ ಕಠಿಣ ಅನಿಸ್ತದ. ಎಲ್ಲೋ ಕೆಲವು ಮಂದಿಗೆ ಹಗರ ಅನಿಸ್ಬಹುದು, ಕೃತೋಪಾಸಕರಿಗೆ ಹಗರ ಅನಿಸ್ಬಹುದು, ಸಾಮಾನ್ಯರಿಗೆಲ್ಲ ಬಹಳ ಕಠಿಣ ಅನಿಸ್ತದ. ಕಠಿಣ ಆದ್ರೆ ಆಗ್ವಲ್ಲಗ್ರಿ, ಕಷ್ಟ ಸಾಧ್ಯ ಅದ. ಪ್ರಯತ್ನ ಮಾಡಿದ್ರೆ ಇರ್ಲಿಕ್ಕೆ ಸಾಧ್ಯ ಅದ. ಪ್ರಯತ್ನ ಮಾಡ್ದನ ಕುಂತ್ರ ಅಸಾಧ್ಯ ಅದ. ಇಟ್ ರಿಕ್ವೈರ್ಸ್ ಟ್ರೆಮೆಂಡಸ್ ಕ್ವಾಲಿಫಿಕೇಶನ್. ಒಳಗ ಅದ್ಭುತವಾದಂತ ಸಾಧನೆ ಬೇಕಾಗ್ತದ, ಸಾಧನೆಯ ಬಲ ಬೇಕಾಗ್ತದ್ರಿ. ಹಿಂಗ ಇರ್ಬೇಕಂದ್ರೆ ಅಂಡ್ ಮ್ಯಾಚುರಿಟಿ, ಮನಸ್ಸು ಹಣ್ಣಾಗಬೇಕಾಗ್ತದ. ಅಷ್ಟಿಷ್ಟಕ್ಕೆ ಅಳದುಕ್ಕ ಹೇಳಿದ್ರೆ ಆಗೋದಿಲ್ಲ, ಗಟ್ಟಿ ಬೇಕು ಮನಸ್ಸು. ಟು ಸೇ ದ್ಯಾಟ್ ಐ ಆಮ್ ಮೈ ಓನ್ ಸೆಕ್ಯೂರಿಟಿ, ನನಗ ಭದ್ರತೆ ನಾನು ಈಗ ಭದ್ರತೆಗಾಗಿ ಸ್ತ್ರೀ ಪುತ್ರ ಧನಕನಕಗಳನ್ನ ಅವಲಂಬಿಸುವುದಿಲ್ಲ. ಈಗ ನನಗ ಸೆಕ್ಯೂರಿಟಿ ಭದ್ರತೆ ಏನಂದ್ರ ನನ್ನ ಸ್ವರೂಪವೇ ನನ್ನ ಭದ್ರತೆ ಅನ್ಬೇಕಂತ. ಅಂಡ್ ದ್ಯಾಟ್ ಐ ಡು ನಾಟ್ ನೀಡ್ ಎನಿ ಎಕ್ಸ್ಟರ್ನಲ್ ಹೆಲ್ಪ್ ಅಟ್ ಆಲ್. ನನ್ನ ಭದ್ರತೆಗಾಗಿ ಈ ಹೊರಗಿನ ಭದ್ರತೆ ಮ್ಯಾಗ ಸ್ವಲ್ಪನೂ ಅವಲಂಬಿಸುವುದಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್, ಸ್ತ್ರೀ ಪುತ್ರ ಧನ ಕನಕ, ನನ್ನ ಸಂಬಂಧಿಕರು ಅಣ್ತಮ್ಮಂದ್ರು, ಅಬ್ಬಬ್ಬ ಇವ್ರ ಮ್ಯಾಗ ಅವಲಂಬಿತರಾಗದೆ ನನ್ನ ಸ್ವರೂಪದ ಮ್ಯಾಗ ಅವಲಂಬಿತರಾದ್ರೆ ನಮಗೆ ಯಾವಾಗಲೂ ದುಃಖ ಆಗುದಿಲ್ಲ. ಇವ್ರ ಮ್ಯಾಗ ಅವಲಂಬಿತರಾದ್ ಬಂದ್ರೆ ದುಃಖ ಗ್ಯಾರಂಟಿ.
ಬರ್ತಿಟ್ಕೊಂಡ್ಬಿಡ್ಬೇಕು. ಎಂತ ಚಲೋ ಅದಾರ್ರಿ ನಮ್ ಸಂಬಂಧಿಕರು ಅಂದ್ರೂನು ಅವ್ರ ಮ್ಯಾಗ ಹೆಬ್ಬಟ್ಟು ಕೊಡಬೇಡ್ರಿ ಅಂತಾರ. ಅಂದರ್ಕಿ ಬಾತ್ ಇದನ್ನ ಹೇಳಕ್ ಹೋಗ್ಬೇಡ್ರಿ. ಮತ್ತೆ ಇದ್ದವ್ರು 4 ಮಂದಿ ದೂರ ಆಗ್ತಾರ. ಮನಸ್ಸ ಇಟ್ಕೊಂಡು ಅವ್ರ ಮ್ಯಾಗ ಭರವಸೆ ಇಲ್ದಂಗ ನಿಮ್ ಮ್ಯಾಗ ನೀವು ಭರವಸೆ ತುರಿಯನ್ ಮ್ಯಾಗ ಭರವಸೆ ಇಡ್ರಿ ಅಂತಾರ ಅವ್ರು ಗೌಡಪಾದಾಚಾರ್ಯರು. ನೋಡ್ರಿ ಅವ್ರ ಮಾತು ಹೇಳುದು ತಿಳಿದ್ರ ಹಂಗ ಮಾಡ್ರಿ, ತಿಳಿಲಿಕ್ಕಂದ್ರಿ ಈಗ ಹೆಂಗದ್ರಿ ಹಿಂಗ ಇರ್ರಿ, ಕೆಲ್ಸ ಹೋಗ್ಬೇಡ್ರಿ ಹಿಂಗ ಹೇಳಿ. ಮತ್ತೆ ಟು ಡ್ರಾಪ್ ಆಲ್ ತಿಳಿಲಕತ್ತ ಸರ್. ಈ ರೀತಿ ಬಿಚ್ಚ ಯಾರು ಹೇಳಿದ್ರ ಅವ್ರಿಗೆ ನಮಸ್ಕಾರ ಮಾಡತ್ ತಗೊಳ್ಳಿ ಅಂದ್ರಲ್ಲ ಸರ್, ಅದಕ್ಕೆ ನಾವು ನಿಮ್ಗೆ ನಮಸ್ಕಾರ ಮಾಡ್ಲಕತ್ತೀವ್ರಿ. ಯಾರು ಬಿಚ್ಚ ಹೇಳಿಲ್ಲ, ನೀವ್ ಹೇಳಿರಿ, ನೀವ್ ಹೇಳಿ ತಿಳಿದ ಆನಂದ ಆಗ್ಲಕತ್ತವ್ರಿ. ಸರಿ. To drop all external support and to attend all by myself and say I am confront life in myself. I do not require any emotional support from anyone. ನನ್ನ ಆ ತುರಿಯನ ಮ್ಯಾಗೆ ನಾನು ಅವಲಂಬಿಸಿದನಾಗಿ ಭರವಸೆ ಇಟ್ಟುಕೊಂಡವನಾಗಿ ಈ ಸ್ತ್ರೀ ಪುತ್ರಾದಿ ಧನಕನಕ ಬ್ಯಾಂಕ್ ಬ್ಯಾಲೆನ್ಸು ಸಂಪತ್ತು ಆಸ್ತಿ ಅಂತಸ್ತು ಮಂದಿ ಬಳಗ ಅನ್ನೋದ್ರ ಮ್ಯಾಗ ಅವಲಂಬಿತರಾಗದೆ ನನ್ನಷ್ಟಕ್ಕೆ ನಾನು ಸುಖದಿಂದ ನನ್ನ ಆತ್ಮದಿಂದ ನಾನು ಧೈರ್ಯವನ್ನ ಪಡೆದುಕೊಂಡು ನಾನು ಇರ್ತೀನಿ. ಆದ್ರೆ ನನಗೆ ಯಾವುದು ಅಳದುಕ್ಕ ಇಲ್ಲ ಅಂತಾರ. ಐ ಡು ನಾಟ್ ರಿಕ್ವೈರ್ ಎನಿ ಇಮೋಷನಲ್ ಸಪೋರ್ಟ್ ಫ್ರಮ್ ಎನಿ ಒನ್. ಯಾರಿಂದ ಯಾವ ಸಪೋರ್ಟು ಬ್ಯಾಡ್. ಹೋಗ್ ಅವ್ರು ಬರ್ಲಿಲ್ಲ, ಅವ್ರು ನೋಡ್ಲಿಲ್ಲ, ಅವ್ರು ಕೇಳಲಿಲ್ಲ, ನೀ ಹೆಂಗದಿ ಅನ್ಲಿಲ್ಲ, ಯಾವ್ದು ಬೇಕ್ರಿ ಅವ್ರಿಗೆ ನಾವು ಅನ್ನೋದು ಬೇಡ, ನಾವು ಅವ್ರಿಗೆ ಅನ್ನೋದು ಬೇಡ. ಇಷ್ಟು ಆ ತುರಿಯನ್ ಮ್ಯಾಗ ಅವಲಂಬಿತ ಎದ್ದು ಕೈ ಬಿಡ್ರಿ. ಮತ್ತೆ ತುರಿಯನ್ ಮ್ಯಾಗ ಅವಲಂಬಿತ ಕೈ ಬಿಟ್ರಿ ಅಂದ್ರ ಅಥೋಭ್ರಷ್ಟ ತಥೋಭ್ರಷ್ಟ ಆಗಿದ್ದೀವಿ. ಮೊದಲ ಅಲ್ಲಿ ತುರಿಯನನ್ನು ಗಟ್ಟಿ ಹಿಡ್ಕೊಡ್ರಿ, ಆಮ್ಯಾಗ ಇವನ್ ಬಿಡ್ರಿ. ಮೊದಲ ಗಟ್ಟಿ ಗಾಡಿ ಕಟ್ಕೊಡ್ರಿ, ಆಮ್ಯಾಗ ತಟ್ಟಿ ಗಾಡಿ ಒದಿರಿ. ಆ ತಟ್ಟಿ ಗಾಡಿ ಇಟ್ಕೊಂಡು ಮೊದಲು ಗಟ್ಟಿ ಗಾಡಿ ಕಟ್ಕೋಬೇಕು, ತುರಿಯನ್ನ ಗಾಡಿ ಕಟ್ಕೋಬೇಕು. ಅದಕ್ಕಿಂತ ಮೊದಲ ಒದ್ರ ಅದು ಇಲ್ಲ ಇದು ಇಲ್ಲ ಹೊರಗೆ ನಾವು ಬೀಳ್ಬೇಕಾಗ್ತದೆ. ಥಂಡಿ ಒಳಗೆ ಥಂಡಿ ಬಾಳದ ಈಗ. ಎನಿ ಮಾರಲ್ ಸಪೋರ್ಟ್ ಫ್ರಮ್ ಎನಿ ಒನ್ ಐ ಆಮ್ ಸೆಕ್ಯೂರ್ ಬೈ ಮೈ ಸೆಲ್ಫ್. ಈಗ ನಾನು ಯಾರಿಂದನೂ ಸಪೋರ್ಟ್ ಬಯಸಿದನ ನನ್ನ ತುರಿಯನ ಮ್ಯಾಗ ನಾನು ಅವಲಂಬಿತನಾಗಿರುವಂತ ಕಲೆಯನ್ನ ಕಲ್ತೀರಿ ಅಂದ್ರ ಇದಕ್ಕೆ ಅಸ್ಪರ್ಶ ಯೋಗ ಅಂತ. ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಮೆನಿ ಪೀಪಲ್. ಇದು ಬಹಳ ಮಂದಿ ಈಗ ಇದು ಅಸಾಧ್ಯದ. ಈವನ್ ಆಫ್ಟರ್ 25 years ಆಫ್ ವೇದಾಂತ ಇಟ್ ಈಸ್ ನಾಟ್ ದಟ್ ಈಸಿ. 25 ವರ್ಷ ಗುರುವಿನ ಹತ್ರ ಶಾಸ್ತ್ರವನ್ನ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿದ್ರು ಕೂಡ ಇದು ಒಂದು ಸ್ವಲ್ಪ ಕಠಿಣನ ಆಗ್ತದೆ. Therefore Gaudapada says that he doesn't wish to force Advaita on all. ಆದ್ದರಿಂದ ಗೌಡಪಾದಾಚಾರ್ಯರು ಎಲ್ಲಾ ಸಾಧಕರಿಗೆ ಅದ್ವೈತವನ್ನ ಪಾಲಿಸ್ರಿ ಅಂತ ಹೇಳಕ ಒತ್ತಡ ಹಾಕುದಿಲ್ಲ. ಅವರು ಒತ್ತಡ ಹಾಕುದಿಲ್ಲ. ಇಫ್ ಯು ಆರ್ ರೆಡಿ ಅಂಡ್ ವಿಲಿಂಗ್ ಟು ಟೇಕ್ ಚಾಲೆಂಜ್ ಟು ಡ್ರಾಪ್ ಆಲ್ ಸಪೋರ್ಟ್, ಅದ್ವೈತ ಈಸ್ ಫಾರ್ ಯು. ಎಲ್ಲರನ್ನು ಧಿಕ್ಕರಿಸಿ ನಾನು ಆ ತುರಿಯನ ಮ್ಯಾಗ ಅವಲಂಬಿತನಾಗಿ ಇರ್ತೇನೆ ಅನ್ನೋರಿಗೆ ವೇದಾಂತ. ಅದರ್ವೈಸ್ ಯು ನಾಟ್ ನೀಡ್ ಎಕ್ಸ್ಟರ್ನಲ್ ಸಪೋರ್ಟ್. ಇಲ್ರಿಪ್ಪ ನಮಗಾಗುದಿಲ್ಲ, ನಮಗ ಮಂದಿ ಬಳಗ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಅಂತಸ್ತು ಐಶ್ವರ್ಯ ಬೇಕು ಅಂದ್ರೆ, ಹೊರಗಿನ ಸಪೋರ್ಟ್ ಬೇಕು ಅಂದ್ರೆ ಹಿಡ್ಕೊಡ್ರಿ. ಒಂದು ಕೈಯಾಗ ಈಗ ಅಡ್ಡಾಡಕ್ ಬರಂಗಿಲ್ಲ ಅಂದಾಗ 70-75 ಆಗುತ್ತೆ, ಕೈಯಾಗ ಒಂದು ಕೋಲ್ ಕೊಡ್ತಾರಲ್ಲ, ಜೋಲಿ ಹೋಗಿ ಬೀಳ್ತಾನ ಅಂತ ತಿಳ್ಕೊಂಡು ಹಂಗ ಬೇಕಾದ್ರೆ ಕೋಲಿನ ಸಲುವಾಗಿ ಇದನ್ನ ಇಟ್ಕೊಡ್ರಿ. ಇವ್ರನ್ನ ಸ್ತ್ರೀ ಪುತ್ರಾದಿಗಳನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಡ್ರಿ. ದ ವಾಕಿಂಗ್ ಸ್ಟಿಕ್ ಈಸ್ ಕಾಲ್ಡ್ ಗಾಡ್. ಆ ದೇವ್ರ ಇಟ್ಕೊಡ್ರಿ. ಆ ವಾಕಿಂಗ್ ಸ್ಟಿಕ್ ಅಂದ್ರೇನು? ಆ ತುರಿಯ ಅನ್ನುವಂಥದ್ದು ದೇವ್ರ. ಅದಕ್ಕೆ ಆ ವಾಕಿಂಗ್ ಸ್ಟಿಕ್ ಹಿಡ್ಕೊಡ್ರಿ. ವಾಟ್ ವಿ ಡೂ ಈಸ್ ದ ತುರಿಯಂ ವಿಚ್ ಇಸ್ ಅವರ್ ಓನ್ ಹೈಯರ್ ನೇಚರ್ ವಿ ರಿಪ್ರೆಸೆಂಟ್ ಆಸ್ ಈಶ್ವರ ಔಟ್ಸೈಡ್. ಈಗ ಏನ್ ಮಾಡುದು? ಆ ತುರಿಯನಲ್ಲಿ ನಮ್ಗೆ ಅವಲಂಬಿತರ ಆಗಕ್ಕಾಗ್ಲಿಲ್ಲ. ಆ ತುರಿಯನ ಇನ್ನೊಂದು ಸ್ವರೂಪದ ಹೊರಗದ. ಅವಾಗ ಏನಂತೀವಿ ನಾವು? ಈಶ್ವರ, ಮಾಯಾ ಉಪಾಧಿಯಿಂದ ಕೂಡಿದ ಈಶ್ವರ. ಅವನ್ ಮ್ಯಾಗ ಭಾರ ಹಾಕ್ಬಿಟ್ರಿ. ಅವ ಹ್ಯಾಂಗ ನಡೆಸ್ತಾನ? ಅವ ಕುಣಿ ಅಂದ್ರೆ ಕುಣಿಯೋದು, ಅವ ಅಳು ಅಂದ್ರೆ ಅಳುವುದು, ಅವ ನಗು ಅಂದ್ರೆ ನಗುದು. ಇಷ್ಟರ ಮಾಡಕ್ ಆಕೈತಿಲ್ಲೋ? ಈ ಕೋಲ್ ಈಶ್ವರ ಅನ್ನುವಂತ ಕೋಲ್ ಕೊಡ್ತಾರೆ, ಹಿಡ್ಕೊಂಡು ಅಡ್ಡಾಡ್ರಿ. Even though the real Ishvara is not an outside object, the real Ishvara is Atma, the Turiyam, which is myself. People cannot grasp the Turiyam.
ಆ ಒಳಗಿರುವಂತ ತುರಿಯನೇ ನಿಜವಾದ ಆತ್ಮ ಅದಾನ, ನಿಜವಾದ ಪರಮಾತ್ಮ ಅದಾನ, ಈಶ್ವರ ಅದಾನ. ಆದ್ರ ಅವನ ಮೇಲೆ ನಮಗೆ ಶ್ರದ್ಧಾ ಇಲ್ಲ. ಅದಕ್ಕೆ ಈ ಹೊರಗೆ ಈಶ್ವರ ಏನದಾನಲ್ಲ, ದೇವ್ರು ಅಂತ ಹೇಳ್ತೇವಲ್ಲ, ಆ ದೇವ್ರ ಮೇಲೆ ಬರ ಹಾಕಂದ್ರೆ ಕೆಲವು ಮಂದಿಗೆ ಇದು ಯೋಗ್ಯ ಅನಿಸ್ತದ. ಒಳ್ಳೆ ಉತ್ತಮ ಅಧಿಕಾರಿಗಳಿಗೆ ತುರಿಯನೇ, ಅದಕ್ಕಿಂತ ಎರಡನೇ ಕ್ವಾಲಿಟಿ ಅಧಿಕಾರಿಗಳಿಗೆ ಇದು ಈಶ್ವರನ ಮ್ಯಾಗ ಭಾರ ಹಾಕ್ರಿ. ಭಾರ ಹಾಕಿ ಪ್ರಾರಬ್ಧ ಹೆಂಗದ ಹಂಗ ನೀವು ಆಕ್ಟಿಂಗ್ ಮಾಡ್ರಿ. ಆ ತುರಿಯನೇ ಈಶ್ವರ ಅದನೀಗ. ತುರಿಯಗೂ ಈಶ್ವರಿಗೂ ಏನು ವ್ಯತ್ಯಾಸ ಇಲ್ಲ, ಒಂದು ಉಪಾಧಿ ಸೇರೈತೆ ಅಷ್ಟ. ಅಲ್ಲಿ ತುರಿಯನಲ್ಲಿ ನಿರುಪಾಧಿ ಕದನ, ಇವಾಗ ಮಾಯಾ ಉಪಾಧಿ ಅದ. Until we grasp Turiyam, we use an idol or symbol as a representation of Turiyam. ತುರಿಯದ ಮ್ಯಾಗ ನಮಗ್ ಭರವಸೆ ಬರೋ ಮಟನು ಈ ಉರುಗೋಲಾಗಿ ಸಪೋರ್ಟ್ಗೆ ಈಶ್ವರ ಅನ್ನುವಂತ ಕೋಲನ್ನ ಅವಲಂಬಿಸಿಕೊಂಡು ಇರ್ರಿ ಸ್ವಲ್ಪ ದಿವಸ. We pray to this symbol saying that we cannot face life by ourselves. ನಾವು ನಮ್ಮಷ್ಟಕ್ಕ ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ಇಲ್ಲ ಅಂದವರಿಗೆ ಈಶ್ವರ ಅನ್ನುವಂತಹ ಒಂದು ಕೋಲ್ ಹಿಡ್ಕೊಂಡು ಆ ಕೋಲಿನ ಆಧಾರದ ಮೇಲೆ ನಾವು ಜೀವನವನ್ನ ಸಾಗಿಸ್ಬೇಕಾಗ್ತದೆ. We do not know which ಪ್ರಾರಬ್ಧ will strike us when and how. ನಮ್ಮ ಜೀವನದಾಗ ನಾಳೆ ಏನಾಗ್ತದ, ನಾಡ್ದು ಏನಾಗ್ತದ, ಎಂತ ಬಡತನ ಬರ್ತದ, ಎಂತ ಶ್ರೀಮಂತನ ಬರ್ತದ ಗೊತ್ತಿಲ್ಲ. ನಾಳೆ ಏನಾಯ್ತು ನಮ್ಮ ಜೀವನದ ನಮ್ಗೆ ಇವತ್ತು ಬರ್ತದೇನ್ರಿ ಗೊತ್ತಿಲ್ಲ. ಯಾವ ಕಾಯಿಲೆ ಬಂದು ನಮಗ ಸಾವು ಬರ್ಬಹುದು ಗೊತ್ತಿಲ್ಲ, ಅಥವಾ ಸಾವಿಲ್ಲದ ಕಾಯಿಲೆ ಬರ್ತೈತೋ ಗೊತ್ತಿಲ್ಲ, ಅಥವಾ ಕಾಯಿಲೆ ಇಲ್ದಂಗೆ ಹಿಂಗ ಕುಂತವ್ರ ಹೋಗ್ತೇವೆ ಗೊತ್ತಿಲ್ಲ. ಒಟ್ಟು ದುಃಖ ಅಂತೂ ಬರೋದು ಐತಿ. ಅದು ವ್ಯವಹಾರಿಕ ಇರ್ಲಿ, ಅದು ಪ್ರಾತಿಭಾಷಿಕ ಇರ್ಲಿ, ಅದು ಪಾರಮಾರ್ಥಿಕ ಅಂತೂ ಇಲ್ಲ, ಅದು ಬರೋದ ಐತಿ. ಅದು ಬರೋದೈತಂದ್ರ ಅದನ್ನ ಎದುರಿಸುವ ಶಕ್ತಿ ತುರಿಯರ್ ಇಟ್ಕೊಂಡು ಮಾಡೋದೈತಿ, ತುರಿಯರ್ ಇಟ್ಕೊಳ್ರಿ. ಇಲ್ಲ ಅಂದ್ರೆ ಈಶ್ವರ ಇಟ್ಕೊಂಡು ಮಾಡ್ರಿ. We do not have a strength to face, and therefore you may give support. Until Atmagnanam, one should be Karma Yogi. ಆತ್ಮಜ್ಞಾನವಾಗಿ ತುರಿಯನ್ ಮ್ಯಾಗ ಪೂರ್ಣವಾಗಿ ಅವಲಂಬಿತರಾಗುವವರೆಗೆ ನಾವು ಕರ್ಮಯೋಗಿಯಾಗಿ ಈಶ್ವರನ ಮ್ಯಾಗ ಅವಲಂಬನ ಹಾಕಿ ಭಾರ ಹಾಕಿ ಇರಾಕ್ ಕಲೀರಿ, ಆರಾಮಿರ್ರಿ. ಯಾರಿಗೂ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ. ಅವ ದೇವ್ರು ನಿಮ್ಗೆ ಏನ್ ಮಾಡ್ತಾನಲ್ಲ ಅದು ಹಿಂದೆ ಮಾಡಿದ ಫಲನ ನಮಗ್ ಬರ್ತದ. ಹಿಂದೆ ಪುಣ್ಯ ಮಾಡಿದ್ವಿ ಅಂತಂದ್ರ ಈಗ ಸುಖ ಬರ್ತದ, ಹಿಂದೆ ಪಾಪ ಮಾಡಿದ್ವಿ ಅಂದ್ರೆ ಈಗ ದುಃಖ ಬರ್ತದ. ಹಿಂದೆ ಪಾಪ ಮಾಡಿ ಈಗ ಸುಖಾನ ಬರ್ಬೇಕಂದ್ರೆ ಸಾಧ್ಯ ಐತೇನು? ಇಲ್ಲ. ಹಿಂದೆ ಪುಣ್ಯ ಮಾಡಿ ಈಗ ದುಃಖ ಬಂದ್ರೆ ಬರ್ಲಿ ಅಂದ್ರೆ ಬರ್ತೈತೇನು? ದುಃಖ ಬರುದಿಲ್ಲ. ನಾವೇನ್ ಮಾಡೇವಿ, ಏನ್ ಬಿತ್ತೇವಿ ಆ ಫಲ ಬರುದ, ನಮ್ಮ ಅಕೌಂಟಿಗೆ ಬರುದ. ಪುಣ್ಯ ಮಾಡಿದ್ರ ಸುಖ ಬರ್ತದ, ಪಾಪ ಮಾಡಿದ್ರ ದುಃಖ ಬರ್ತದ. ಬರಬಾರ್ದು ಅಂದ್ರೆ ಕೇಳ್ತೇನು? ಪ್ರಾರಬ್ಧ ಯಾರಿಗೈತಿ? ತುರಿಯಾಗೈತೋ ಏನೋ ಶರೀರಕ್ಕೈತೋ? ಶರೀರಕ್ರಿ. ಮತ್ತೆ ಶರೀರಕ್ಕೆ ಬಂತಂದ್ರ ಆ ಶರೀರಕ್ಕೆ ಅದು ನಮ್ ಸುದ್ದಿಯೋ ಏನ್ ಮತ್ತೊಬ್ಬರ ಸುದ್ದಿಯೋ? ಮತ್ತೊಬ್ಬರ ಸುದ್ದಿ ಅದು. ಮತ್ತೊಬ್ಬರ ಸುದ್ದಿ ತಗೊಂಡು ನಾವೇ ಮಾಡುದು. ನಮ್ ಶರೀರಕ್ಕೆ ಹಂಗಾತ್ರಿ, ನಮ್ ಶರೀರಕ್ಕೆ ಹಿಂಗಾತ್ರಿ, ಏನ್ ಮಾಡಾವದಿಯೋ ಬರುದ? ಅದನ್ನ ತಗೊಂಡು ಏನ್ ಮಾಡಾವ? ನಿನ್ನ ಸಂಬಂಧ ನೀನು ಮತ್ತೊಬ್ಬರ ಸುದ್ದಿ ತಗೊಂಡು ನೀ ಯಾಕೆ ಚಿಂತೆ ಮಾಡ್ತಿದ್ದಿ? ಈ ಶರೀರನ ಹೊರಗಿಂದಿದು ಬ್ಯಾರೆ ಅಂತ ತಿಳ್ಕೊಡ್ರಿ. ಇನ್ನಾರ ಇನ್ನೂ ಅದು ತಾದಾತ್ಮ್ಯ ಭಾವ ಹೋಗಿಲ್ಲ ಅಂದ್ರೆ ಏನ್ ಮಾಡಬೇಕು? ಯಾವ ಎಂತ ಅಂಟ ಸೋಡಾ ಪುಡಿ ಹಾಕಿ ತೊಳಿಬೇಕು, ನಿಂಬೆಹಣ್ಣು ಹಾಕಿ ತೊಳಿಬೇಕು, ಇನ್ನು ಅಂಟ ಹೋಗ್ಬಾರ್ದು, ಶರೀರ ಕೂಡ ಸಂಬಂಧನ ಹೋಗ್ಬಾರ್ದು. ಅಂದ್ರೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. Karma-yogi is in a triangular format and Jnana-yogi is in a binary format. Gaudapada says that as long as you need external support, you may take a support of God. A majority of the people require support. They are afraid of binary format. ನೋಡ್ರಿ, ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ. ಕನಿಷ್ಠ ಅಧಿಕಾರಿಗೆ ಜೀವ, ಜಗತ್ತು, ಈಶ್ವರ ಅಂತ ನಾವು ಟ್ರಯಾಂಗ್ಯುಲರ್ ಫಾರ್ಮ್ಯಾಟ್ ಅಂತ ಹೇಳಿದ್ವಿ. ಮಧ್ಯಮಾಧಿಕಾರಿ ಎರಡ ಜಗತ್ತನ್ನ ಅಲಗಳದಾವ, ಜೀವ ಮತ್ತು ಈಶ್ವರ ಎರಡೇ ಒಪ್ತಾನ. ಈಗ ಎರಡು ಇಟ್ಕೊಡ್ರಿ. ಇನ್ನು ಒಂದೇದೇನಪ್ಪಾ, ನೀವೊಬ್ಬನ ತುರಿಯ, ಅದು ಉತ್ತಮ ಅಧಿಕಾರಿ ಉಪದೇಶ. ತುರಿಯನ ಎಲ್ಲ ನೀನ್ ತುರಿಯಾಗಿ ಇದ್ದು ಬಿಟ್ರೆ ಯಾವ್ದು ಗೋಳಿಲ್ಲ, ಯಾವ್ದು ಗಲಾಟೆ ಇಲ್ಲ, ಅದು ಉತ್ತಮ ಅಧಿಕಾರಿ. ಆಗಂಗಿಲ್ಲ ಎರಡನೇ ಅಧಿಕಾರಿ, ಬೈನರಿ ಫಾರ್ಮೆಟ್, ನೀನು ಮತ್ತು ಈಶ್ವರ ಎರಡು ಇಟ್ಕೊಡ್ರಿ. ಈಶ್ವರ ಅನ್ನುವಂತ ಉರುಗೋಲು ಇಟ್ಕೊಂಡು ನೀವು ಡ್ರಾಮಾ ಮಾಡ್ರಿ. ಮೊದಲ ಯಾವ ರಾಜ್ಯದವ್ರು ನಾವು? ಕರ್ನಾಟಕ. ಕರ್ನಾಟಕ ಅಂದ್ರೆ ಏನು? ನಾಟಕ ಮಾಡುದು.
ಹೇಳಕ್ ಹೋಗ್ಬೇಡ್ರಿ. ನಾಟಕ ಮಾಡಕತ್ತೀವಂತ ಹೇಳಕ್ ಹೋಗ್ಬೇಡ್ರಿ, ತಿಳ್ಕೊಳ್ರಿ. ನಾವು ಹೇಳಕ್ ಹೋಗ್ತೇವೆ, ಅಲ್ಲಿ ತಪ್ತೇವೆ. ಹೇಳೋಂಗಿಲ್ಲ, ನಾಟಕ ಮಾಡ್ಬೇಕು, ನಾಟಕ ಮಾಡ್ಕೊಂತ ಇರ್ಬೇಕು. ನಾಟಕ ಮಾಡಕತ್ತೀನಿ ಅನ್ನೋಂಗಿಲ್ಲ, ತಿಳ್ಕೊಳಕಷ್ಟ ಅದ. ನಾಟಕದಾಗ ಮಾಡವಲ್ಲ, ನಾಟಕ ಮಾಡಕತ್ತೀನಿ ಅಂತ ತಿಳ್ಕೊಂಡಿರ್ತಾನವ, ಅಲ್ಲೇ ಬಹಿರಂಗಕ್ಕ ಹಂಗ ಪ್ರದರ್ಶನ ಮಾಡ್ತಿರ್ತಾನ. ಅಳುದ್ ಬಂದಾಗ ಚಲೋ ತಂಗ ಅಳ್ತಾನ, ನಗುದ್ ಬಂದಾಗ ಚಲೋ ತಂಗ ನಗತಾನ. ಹೌದ್ ಅನ್ನೋಂಗ ಏನ್ ಮಾಡಿದ ಪಾತ್ರ ಅಂತಾರ. ಹಂಗ ಪಾತ್ರ ಮಾಡಕ್ ಕಲೀರಿ. ಒಳಗ ದುಃಖ ಇರಬಾರ್ದು. ಆ ದುಃಖದ ಪಾತ್ರ ಮಾಡೋ ಮುಂದ ಆ ಪಾತ್ರಧಾರಿಗೆ ಒಳಗ ದುಃಖ ಐತೇನ್ರಿ? ಇಲ್ಲ. A majority of the people require support. They are afraid of binary format. They are afraid of Advaitam and they do not want to drop the walking stick word God. ಬಹಳ ಮಂದಿಗೆ ಎರಡೇ ತರದ ಅಧಿಕಾರಿಗಳು ಅದಾರ ಅಂತಾರ. ತುರಿಯನ್ ಮ್ಯಾಗ ಅವಲಂಬಿತರಾಗದರ ಈಶ್ವರನ ಮ್ಯಾಗ ಅವಲಂಬಿತರಾಗಿ ತಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಅಡ್ಡಿ ಇಲ್ಲ. ಅದನ್ನ ಮಾಡ್ರಿ. ನಿಮ್ದು ಎಷ್ಟು ವಿವೇಕ ವೈರಾಗ್ಯಗಳ ಸಹಾಯ ಬೀಳ್ತಾವಂದ್ರ, ವಿವೇಕ ವೈರಾಗ್ಯ ಇದ್ದಾವ ಮಾತ್ರ 1ನೇ ನಂಬರ್ ಅಧಿಕಾರಿ ಆಗ್ಬೋದು. ಸ್ವಲ್ಪ ಅದರ ಕೊರತೆ ಇತ್ತಂದ್ರೆ 2ನೇ ನಂಬರ್ ಅಧಿಕಾರಿಗಳು ಆಕಾರ. ಈಶ್ವರ ಅನ್ನುವಂತ ಕೋಲ್ ಇಟ್ಕೊಂಡು ನಿಮ್ಮ ಜಗತ್ತಿನಲ್ಲಿದ್ದಂತ ವ್ಯವಹಾರ ಪ್ರಾರಬ್ಧ ಅನುಸಾರ ಮುಗಿಸಿ ಪರಮಾತ್ಮನ ಮುಗೀತು. ಪ್ರಾರಬ್ಧ ಅಂದ್ರೆ ಪರಮಾತ್ಮನಲ್ಲಿ ಒಂದಾಗಿ ಮೋಕ್ಷ ಸ್ಥಿತಿಯಿಂದ ಇರೋದು, ಮತ್ತೆ ತಾಯಿ ಹೊಟ್ಟೆಯಾಗ ಹುಟ್ಟದಂಗೆ ಇರೋದು. ಆತ್ಮಜ್ಞಾನ ಈಸ್ ಕಾಲ್ಡ್ ಅಸ್ಪರ್ಶ ಯೋಗ. ಆತ್ಮಜ್ಞಾನಕ್ಕೆ ಯಾರ್ದು ಸಂಬಂಧ ಇಲ್ಲ ನೋಡ್ರಿ. ಅದು ಸಂಬಂಧ ಇಲ್ಲದಿದು. ಯಾವ ಮಕ್ಕಳ ಸಂಬಂಧ ಇಲ್ಲ, ಯಾವ ಗಂಡ ಹೆಂಡತಿ ಸಂಬಂಧ ಇಲ್ಲ, ಯಾವ ಅಣ್ಣ ತಮ್ಮಂದ್ರ ಸಂಬಂಧ ಇಲ್ಲ, ಜಾತಿ ಇಷ್ಟ ಸಂಬಂಧ ಇಲ್ಲ. ಅಸ್ಪರ್ಶ ಐತಿದು. ಎ ಜ್ಞಾನಂ ಬೈ ವಿಚ್ ಐ ಕಟ್ ಆಫ್ ಆಲ್ ರಿಲೇಶನ್ಶಿಪ್ಸ್. ಯಾವ್ಯಾವ ಸಂಬಂಧ ಅದಾವ, ಯಾವ ಸಂಬಂಧಗಳನ್ನು ಕಳೆದು ಒಯ್ಯುವುದ ಅಸ್ಪರ್ಶ ಯೋಗ. that I hold on to for emotional support. ನಾನು ಅಳದುಕ್ಕಕ್ಕೆ ನಾನು ಬೆನ್ನಿಗೆ ಹತ್ಕೊಂಡು ಏನ್ ಬೇಕಂತ ಬಯಸ್ತೇನೆ ಅವೆಲ್ಲವೂ ಕಡದು ಹಾಕಿಬಿಡ್ತಾನ. All the relationships and all the contacts are for having some shoulder to lean on and lap on the rest of the head. ಇವೇನ್ ಅದಾವಲ್ರಿ ಸಂಬಂಧಗಳು, ನಮವೇನು ಕಾಂಟ್ಯಾಕ್ಟ್ ನಂಬರ್, ಫೋನ್ನಾಗ ನಂಬರ್ ಅದಾವ ನೋಡ್ರಿ, ಇವೆಲ್ಲ ಎದಕ್ಕೆ ಇಟ್ಕೊಂಡೇವಿ ಅಂದ್ರೆ ನಮ್ಮ ಕಷ್ಟ ಕಾಲಕ್ಕ ನಾವು ಇವ್ರ ಮ್ಯಾಗ ತಲೆ ಇಟ್ಕೊಂಡು ಮನ್ಕೊಳ್ಬೇಕನ್ನೋದಕ್ಕೆ ಇಟ್ಕೊಂಡೇವಿ ಅಂತಾರ ಅವ್ರು. ಎವ್ರಿ ಮೈಂಡ್ ರಿಕ್ವೈರ್ ಸಪೋರ್ಟ್. ಪ್ರತಿಯೊಂದು ಮನಸ್ಸು ಯಾವ್ದು ಅಳದುಕ್ಕಕ್ಕೆ ಹೆದರ್ತೈತಿ ಅದು ಬಯಸ್ತೈತಿ. ಹಿಂಗ ಒಂದು ಆಧಾರ ಬೇಕು. ಕಷ್ಟ ಕಾಲಕ್ಕೆ ನನಗೆ ಏನಾರ ಬೇಕಪ್ಪ, ಒಂದ್ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಅನಿಸ್ತದೆ. ಅಂಡ್ ವೆನ್ ಅದ್ವೈತಮ್ ಈಸ್ ಟಾಕ್ಡ್ ಅಬೌಟ್, ಪೀಪಲ್ ವಿಲ್ ಜನರಲಿ ಸೇ ದಟ್ ದೇ ಡು ನಾಟ್ ವಾಂಟ್ ಅದ್ವೈತಮ್. ಅದ್ವೈತದಾಗ ಇಷ್ಟು ಧಾರ್ಷಿತನ ಹೇಳಿದ್ಮ್ಯಾಗ, ಇಷ್ಟು ಗಟ್ಟಿಮುಟ್ಟಿ ಇಟ್ಕೊಳ್ದ್ರ ಬರ್ರಿ ಅಂತ ಹೇಳಿದ್ಮ್ಯಾಗ ನಾವು ಒಲ್ವಿರಿಪ ನಿಮ್ಮ ಅದ್ವೈತ ಅನ್ನುವಂತ ಮಂದಿ ಅದಾರ. ಬಹಳ ಮಂದಿ ಹೆದರ್ತಾರ, ಈ ಅದ್ವೈತವನ್ನು ಕಂಡ್ರೆ ಹೆದರ್ತಾರಂತ. ಗೌಡಪಾದ ಸೇಜ್ ಆತ್ಮಜ್ಞಾನ ಈಸ್ ಎ ಯೋಗ ಆಫ್ ನೋ ರಿಲೇಶನ್ಶಿಪ್. ಆತ್ಮಜ್ಞಾನ ಅಂದ್ರೆ ಎಂತದಪ್ಪ ಇದು ಇರುವಿಕೆ ಅಂದ್ರ ಎಲ್ಲರನ್ನ ಸಂಬಂಧವನ್ನ ಕಳೆದುಕೊಂಡಿರುವಂತ ಇರುವಿಕೆ ಇದು. ವಿಚ್ ಟ್ರಾನ್ಸೆಂಡ್ಸ್ ಆಲ್ ರಿಲೇಶನ್ಶಿಪ್ಸ್. ಎಲ್ಲ ಸಂಬಂಧಗಳನ್ನು ಕಳೆದು ಹಾಕ್ತದ ಇದು ಅದ್ವೈತ. ಇನ್ಕ್ಲೂಡಿಂಗ್ ದ ರಿಲೇಶನ್ಶಿಪ್ ವಿತ್ ಗಾಡ್. ಪರಮಾತ್ಮನ ಸಂಬಂಧನೂ ಬೇಡ ಅನ್ಬೇಕವ. ಪರಮಾತ್ಮನ ಸಂಬಂಧ ಇಟ್ಕೊಂಡಿದ್ದು ಅಳದುಕ್ಕಕ್ಕೆ ಇಟ್ಕೋಣ ನೀವ. ರಿಲೇಶನ್ಶಿಪ್ ವಿತ್ ಗಾಡ್ ಈಸ್ ದ್ವೈತಂ. ಪರಮಾತ್ಮನೊಂದಿಗೆ ಸಂಬಂಧ ಬೇಕು ಅಂತ ಇಟ್ಕೊಳ್ಳೋದು ದ್ವೈತ. ಇನ್ನು ಅದ್ವೈತಂ ರಿಲೇಶನ್ಶಿಪ್ ಗಾಡ್ ಈ ಆಟ್ ದ ಸೆಕೆಂಡ್ ಎಂಟಿಟಿ ಇಸ್ ನಾಟ್. ಆ ಈಶ್ವರನ ಮ್ಯಾಗನು ಅವಲಂಬಿತರಾಗುವುದ ಅದ್ವೈತದ. ಆ ಈಶ್ವರನ ಮ್ಯಾಗ ಅದ್ ನಾವು ಅವಲಂಬಿತರ ಆದ್ವಿ ಅಂದ್ರೆ ಅದು ದ್ವೈತ ಆಗ್ತದೆ. ಬಿಕಾಸ್ ಎ ಜ್ಞಾನಿ ಡಿಸ್ಕವರ್ಸ್ ಗಾಡ್ ಆಸ್ ಹಿಸ್ ಓನ್ ಹೈಯರ್ ನೇಚರ್ ದ್ಯಾನ್ ಹಿಮ್ಸೆಲ್ಫ್. ಜ್ಞಾನಿ ಆದವ ಆ ಪರಮಾತ್ಮನ ಸ್ವರೂಪ ನನ್ನ ಸ್ವರೂಪ ಒಂದಂತ ತಿಳಿತಾನ. ಅಜ್ಞಾನಿ ಇದ್ದು ಜ್ಞಾನ ಆದ್ರೂ ಕೂಡ ಇನ್ನೂ ಸಪೋರ್ಟ್ ಬಯಸ್ತಾನ ಅಂತಂದ್ರೆ ಅವನಲ್ಲೇ ಸ್ವಲ್ಪ ಇನ್ನ ಕೊಂಚು ಅಜ್ಞಾನ ಐತಿ ಅಂತ ಅರ್ಥ. ದಿಸ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿ ಕಾಂಪ್ರಿಹೆಂಡ್ ಫಾರ್ ಆಲ್ ದ ಸೀಕರ್ಸ್. ಇಷ್ಟೆಲ್ಲ ಸಾಧನೆ ಮಾಡಿದಂಥವ್ರಿಗೆ ಎಲ್ಲರಿಗೂ ಇದು ಒಗ್ಗೋದಿಲ್ಲ, ಯಾವುದು ಅದ್ವೈತ. ಫಾರ್ ದಿಸ್ ರೀಸನ್ ವೇದ ಡು ನಾಟ್ ಗಿವ್ ದಿಸ್ ಟೀಚಿಂಗ್ ಇನ್ ದ ಬಿಗಿನಿಂಗ್. ಆದ್ರಿಂದ ಈ ಒಂದು ಕಾರಣ ಇರೋದ್ರಿಂದ ಎಲ್ಲರಿಗೂ ಅದ್ವೈತವನ್ನ ವೇದ ಹೇಳಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಮತ್ತು ಹೇಳ್ಬೇಕಾದ್ರೂ ಕೂಡ ಅದು ಮನಸ್ಸಿನಾಗ ಇಟ್ಕೊಂಡು ಕೊನೆಗೆ ಬಂದಾಗ ಹೇಳ್ತದ, ಉಪನಿಷತ್ಗಳಿಗೆ ಬಂದಾಗ ಹೇಳ್ತದ.
ಅಲ್ಲಿ ಮಠ ಕರ್ಮ, ಉಪಾಸನ, ದೇವ್ರು, ದಿಂಡ್ರು, ನಿನ್ಗೇನ್ ಬೇಕಪ್ಪಾ ಅದಕ್ಕೆ ಕರ್ಮ ಮಾಡು. ಇಂಥ ಕರ್ಮ ಇಂಥ ಬೇಕಾ, ನಿನ್ ಲಗ್ನ ಆಗ್ಬೇಕಾ ಇಂಥ ಯಜ್ಞ ಮಾಡು, ಇಂಥ ಯಜ್ಞ ಮಾಡು, ಈ ಫಲ ಬರ್ತದ. ಮಗು ಬೇಕಾ, ಇಂಥ ಯಜ್ಞ ಮಾಡು, ಈ ಫಲ ತಗೋ. ನಿನಗೇನ್ ಬೇಕು ಅಂತದೆಲ್ಲ ಕರ್ಮ ಫಲ ಹೇಳ್ಕೊಂತ ಬಂದದ. ಕೊನೆಗೆ ತನ್ನ ಅಂತರಂಗದ ಮಾತನ್ನ ಉಪನಿಷತ್ತುಗಳಲ್ಲಿ ಹೇಳ್ತದೆ. ಹ್ಯಾವ್ ದ್ವೈತಂ ಅಂಡ್ ದಾಸೋಹಂ ಭಾವನಾ ಇನ್ ದ ಕರ್ಮ ಸೆಕ್ಷನ್. ಅದಕ್ಕೆ ಕರ್ಮಕಾಂಡದಾಗಿದ್ದಾಗ ದ್ವೈತದಾಗಿರ್ರಿ, ನಾನು ದಾಸ, ಪರಮಾತ್ಮ ಯಜಮಾನ ಅನ್ನುವಂಥ ಭಾವದಾಗಿರ್ರಿ. ಅಂಡ್ ಉಪಾಸನಾ ಹಂತದೊಳಗೂ ಹಂಗ ಇರ್ರಿ, ನಾನು ಭಗವಂತನ ದಾಸ ಅದೇನಿ, ಅವ ನನ್ನ ಯಜಮಾನ ಅದಾನ, ಅವ ದೊಡ್ಡವದಾನ, ನಾ ಸಣ್ಣವದೇನಿ ಅನ್ನುವಂಥದ್ದು ಕರ್ಮಕಾಂಡದಲ್ಲಿ ಆಗಲಿ ಉಪಾಸನಾ ಕಾಂಡದಲ್ಲಿ ಆಗಲಿ ಇರುವುದೇನದ, ಇದು ದ್ವೈತ. ಬಟ್ ಒನ್ ಡೇ ಕಮ್ ಟು ಸೋಹಂ ಭಾವನೆ. ಒಂದಿಲ್ಲ ಒಂದು ದಿವಸ ಸಾಧನೆಯನ್ನ ಪರಿಪಕ್ವ ಮಾಡಿಕೊಂಡು ಅದ್ವೈತಕ್ಕೆ ಬರಲೇಬೇಕು. ಅದ್ವೈತಕ್ಕೆ ಬಂದ್ರಾಗ ದಾಸೋಹಂ ಅಲ್ಲ, ಸೋಹಂ ಭಾವನೆ. ಸೋ ಅಂ ಅಂದ್ರೆ ಸಹ ಅಹಂ ಅಸ್ಮಿ, ಅವನು ನಾನೇ, ಆ ಈಶ್ವರನು ನಾನೇ, ಆ ತುರಿಯನು ನಾನೇ ಅನ್ನುವಂಥದ್ದು ಅದ್ವೈತ ಭಾವನೆಗೆ ಬರಲೇಬೇಕು. ಅಂಡ್ ಆಲ್ ದ ಸೀಕರ್ಸ್ ಆರ್ ಅಫ್ರೇಡ್ ಆಫ್ ಸೋಹಂ ಭಾವನಾ. ಆದ್ರೆ ಇದು ಎಲ್ಲರಿಗೂ ಯೋಗ್ಯ ಅನಿಸೋದಿಲ್ಲ, ಬಹಳಷ್ಟು ಮಂದಿಗೆ ವಜ್ಜ ಅನಿಸ್ತದ. ಅಂಡ್ ದೇ ವಾಂಟ್ ದಾಸೋಹಂ ಭಾವನಾ ಫಾರ್ ಸೆಕ್ಯೂರಿಟಿ. ತಮ್ಮ ಭದ್ರತೆಗಾಗಿ ಇರ್ಲಿಪ್ಪ, ನಮ್ಗೆ ದಾಸೋಹ, ನಾವು ಅಂತ ದೊಡ್ಡ ಅಧಿಕಾರಿಗಳಲ್ಲ, ನಮಗೆ ದಾಸೋಹಂ ಭಾವನೆ ಈಶ್ವರನ ಮ್ಯಾಗ ಅವಲಂಬಿತರಾಗಿರುವಂತ ಒಂದು ಕೋಲ್ ಹಿಡ್ಕೊಂಡು ಅಡ್ಡಾಡುವುದರ ಬೇಕು. ಸ್ವತಂತ್ರ ಓಡಾಡಿದ್ರೆ ಬೀಳ್ತೇವೆ ನಾವು ಅನ್ನುವಂಥವ್ರು ಆ ಈಶ್ವರನ ನಿಮ್ಮ ಊರುಗೋಲಾಗಿ ಇಟ್ಕೊಳ್ರಿ. ದ ರಿಯಲ್ ಸೆಕ್ಯೂರಿಟಿ ಈಸ್ ಇನ್ ದಿ ಅದ್ವೈತಂ ಓನ್ಲಿ. ನಿಜವಾಗಿ ನಿಮಗ ಭದ್ರತೆ ಅನ್ನೋದು ಎಲ್ಲದ ಅದ್ವೈತದಲ್ಲಿ ಇದೆ. ಬಟ್ ಪೀಪಲ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಬಹಳ ಮಂದಿಗೆ ಇದನ್ನ ತಿಳ್ಕೊಳ್ಳುವ ಸಾಮರ್ಥ್ಯ ಆಗುವುದಿಲ್ಲ. ಇನ್ ಅದ್ವೈತಂ ವಿಚ್ ಇಸ್ ಸೋರ್ಸ್ ಆಫ್ ಫಿಯರ್ಲೆಸ್ನೆಸ್, ದೇ ಆರ್ ಸೀಯಿಂಗ್ ಫಿಯರ್. ಯಾವ ಅದ್ವೈತವು ಅದು ನಿಸ್ಸಂಶಯವಾಗಿ ಹೆದರಿಕೆಗೆ ಅದು ಕಾರಣ ಆಗಿಲ್ಲ, ಅಂಥದ್ರಲ್ಲಿ ಹೆದರ್ತಾರ, ಏನಾದ್ರೂ ಒಂದು ನೆವ ಹುಡುಕಿ ಹೆದರ್ತಾರ. ದೇ ಫಿಯರ್ ಇನ್ ದ ಫಿಯರ್ಲೆಸ್ ಅದ್ವೈತಂ. ಎದನ್ನು ನೋಡಿ ಹೆದರಬಾರದು, ಅದನ್ನು ನೋಡಿ ಹೆದರುವಂತ ಸಾಧಕರಿಗೆ ನಾವು ದ್ವೈತವನ್ನೇ ಹೇಳಬೇಕಾಗ್ತದೆ. ಆದ್ದರಿಂದ ಅವರು ದ್ವೈತ ಎಲ್ಲಿ ಭಯ ಇಲ್ಲ, ಆ ಅಭಯದಲ್ಲಿ ಭಯವನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಅಂತ ಒಳ್ಳೆಯ ಮಟ್ಟದ ಸಾಧಕರು ಅಲ್ಲ. ಎಲ್ಲ ಹೇಳ್ಬಿಟ್ರು ನೋಡ್ರಿ, ಏನು ಉಳಿದಿಲ್ಲ. ಮುಗಿತಿರ್ದ ಎಂಡಿದು. ಇಷ್ಟಾದಾಗ ಕೂಡ ಮನಸ್ಸು ಮತ್ತೇನ್ ಮಾಡ್ತದ, ಕಿತ್ವಿ ಮಾಡ್ತದ. ಮನಸ್ಸು ಏನ್ ಕಿತ್ವಿ ಮಾಡ್ತದ, ಅದು ಏನ್ ಕಿತ್ವಿ ಮಾಡಿದಕ್ಕೆ ಅದಕ್ಕೆ ಏನು ಪರಿಹಾರ ಅದ? 4 ಕಿತ್ವಿ ಮಾಡ್ತದ, ಇಂಥ ಮನಸ್ಸು ಐತಿದು. ಆ ಮನಸ್ಸು ಏನ್ ಕಿತ್ವಿ ಮಾಡಿದಾಗ ಅದಕ್ಕೆ ಏನೇನ್ ಪರಿಹಾರ ಮಾಡಬೇಕು ಅನ್ನುವಂಥದ್ದು ಮುಂದೆ 40ರಿಂದ 48ನೇ ಶ್ಲೋಕದವರೆಗೆ ಹೇಳೋರದಾರ. ಆ ವಿಷಯವನ್ನ ಟೈಮ್ ಇಟ್ಟತ್ರಿ. ಸರ 7 ನಿಮಿಷ ಐತ್ರಿ. ಇನ್ನ 7 ನಿಮಿಷದ. ಅಪ್ಪೋರು 39ನೇ ಕಾರ್ಯಕ್ಕೆ ತಗೊಳ್ಳೇನು ಬಾಳ ಬಹಳ ಟೈಮ್ ಬೇಕ್ರಿ ಅಜ್ರ, ಅದಕ್ಕೆ ಬಹಳ ಟೈಮ್ ದೊಡ್ಡದ. ಆ ವಿಷಯವನ್ನ ನಾಳೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್. ಓಂ ನಮಃ ಶಿವಾಯ ಗುರು. ಮಂಗಳಾರತಿ ಹೇಳ್ತೇನ್ರಿ. ನಮಸ್ಕಾರ. ಹೇಳ್ರಿ. ಹೇಳ್ರಿ. ಹಾ, ಎಲ್ಲ ಮಹಾತ್ಮರಿಗೆ ಶರಣಾರ್ಥಿಗಳು. ಶಿವಮಂಗಲ